ಮಾತಾಡೋದಕ್ಕೆ ನೀನು ನಮ್ಗೆ ಅವಕಾಶವನ್ನ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಅಮೂಲ್ಯವಾದ ಸಮಯದಲ್ಲಿ ಹಾಲೆಲೂಯ ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಅಮೂಲ್ಯವಾದ ಸಮಯದಲ್ಲಿ ನಿನ್ನ ಸ್ತುತಿಸುವಂತೆ, ಕೊಂಡಾಡುವಂತೆ ನಮ್ಮ ಹೃದಯಗಳನ್ನು ತೆರೆಯ ಮಾಡಪ್ಪ. ನಿನ್ನನ್ನು ಆರಾಧಿಸುವಂತೆ ನಮ್ಮ ಹೃದಯಗಳನ್ನು ತೆರೆಯ ಮಾಡು. ನಿನ್ನಲ್ಲಿ ಆನಂದಿಸುವಂತೆ ನಮ್ಮ ಹೃದಯಗಳನ್ನು ತೆರೆಯ ಮಾಡು. ಹಾಲೆಲೂಯ ಕರ್ತನೇ ತಂದೆ, ನಿನ್ನ ಮಕ್ಕಳಿಗಿರುವ ಸೌಭಾಗ್ಯವನ್ನ ನೆನೆದು ಕರ್ತನೇ ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ, ನಿನ್ನ ಘನಪಡಿಸಲಿಕ್ಕೆ, ನಿನ್ನನ್ನು ಆರಾಧಿಸುವುದಕ್ಕೆ ಕರ್ತ ನಮ್ಮ ಕೃಪೆಯನ್ನು ಅನುಗ್ರಹಿಸಿಕೊಳ್ಳುತ್ತೇವೆ. ಯಥಾರ್ಥ ಹೃದಯದಿಂದ ನೀನು ಒಪ್ಪುವ ಹಾಗೆ, ನೀನು ಮೆಚ್ಚುವ ಹಾಗೆ, ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನ ಸ್ತುತಿಸಲಿಕ್ಕೆ, ಕೊಂಡಾಡಲಿಕ್ಕೆ ಕರ್ತನೇ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ ನಿನ್ನ ಸಮ್ಮುಖದಲ್ಲಿ ನಾವು ಬಂದು ನಿನ್ನನ್ನ ಅಪ್ಪಾ ತಂದೆ ಎಂಬುದಾಗಿ ಕೂಗುವಂತೆಯೂ, ನಿನ್ನನ್ನ ಕರ್ತನೇ ಹಾಲೆಲೂಯ ನಮ್ಮ ಯಜಮಾನನೇ ಎಂಬುದಾಗಿ ಹೇಳುವುದಕ್ಕೆ ಕರ್ತನೇ ನಿನ್ನ ಕೊಟ್ಟಿರುವಂತಹ ಕೃಪೆಗಾಗಿ, ಕರ್ತನೆ ಕೊಟ್ಟಿರುವಂತಹ ಭಾಗ್ಯಕರವಾದ ಅವಕಾಶಕ್ಕಾಗಿ ನಿನ್ನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ ರಾಜನೇ. ಹಾಲೆಲೂಯ ಬಲಪಡಿಸು ಕರ್ತನೆ, ನಮ್ಮನ್ನು ಸಂಧಿಸು. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ ಅಪ್ಪ ಈ ಸಮಯದಲ್ಲಿ ನಮ್ಮನ್ನು ಸಂಧಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರ ಸಾನ್ನಿಧ್ಯವನ್ನ ಕರ್ತನೆ ಅನುಭವಿಸುತ್ತಾ ನಿನ್ನಲ್ಲಿ ಆನಂದಿಸಲಿಕ್ಕೆ, ನಿನ್ನಲ್ಲಿ ಸಂತೋಷಿಸಲಿಕ್ಕೆ ಬೇಕಾದ ಕೃಪೆಯನ್ನು, ಬಲವನ್ನು ಕರ್ತನೆ ಅನುಗ್ರಹಿಸಿಕೊಡೆಂದು ಪ್ರಾರ್ಥಿಸುತ್ತೇವೆ. ಮಹಿಮೆಯೊಂದು ಸ್ವಾಮಿ. ಹಾಲೆಲೂಯ ನಿನ್ನ ಚಿತ್ತ ನೆರವೇರಲಿ, ನಿನ್ನ ಕೃಪೆಯ ಹಸ್ತ ಪಾಲನೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇವೆ ರಾಜ. ಹಲ್ಲೆಲೂಯ ಕರ್ತನೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಉನ್ನತದಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರವಾಗಲಿ. ಸಕಲ ಹಾಲೆಲೂಯ ಆತ್ಮೀಯ ವರಗಳನ್ನ, ಸ್ವರಗಳನ್ನ ನಮ್ಮ ಮೇಲೆ ಸುರಿಸುವ ದೇವರೇ ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯ ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇವೆ, ನಿನ್ನನ್ನು ಘನಪಡಿಸ್ತೇವೆ, ನಿನ್ನ ಚಿತ್ತ ಕೋಪಿಸಿಕೊಡುತ್ತೇವೆ. ಹಾಲೆಲೂಯ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ದೇವರೇ ನಾವೆಲ್ಲರೂ ಸೇರಿ ನಿನ್ನ ಪಾದದ ಬಳಿಯಲ್ಲಿ ಕೂಡಿ ಬಂದಿದ್ದೇವೆ ಕರ್ತನೇ ಮುಂದು, ತಂದಿದ್ದೇವೆ ಹೃದಯಗಳಿಂದು. ನಿನ್ನ ಕ್ರೂಜೆ ಕಂಬವ ನೋಡ, ನಿನ್ನ ದಿವ್ಯ ಬೆಳಕನ್ನು ಕಾಣ. ನಿನ್ನ ಕ್ರೂಜೆ ಕಂಬವ ನೋಡ, ನಿನ್ನ ದಿವ್ಯ ಬೆಳಕನ್ನು ಕಾಣ. ನಿನ್ನ ಕೃಪೆಯ ಶಬ್ದವ ಕೇಳ, ದಯ ಮಾಡು ಕರುಣಾಳು ದೇವಾ. ನಿನ್ನ
ಕೃಪೆಯ ಶಬ್ದವ ಕೇಳ ದಯ ಮಾಡು ಕರುಣಾಳು ದೇವಾ ಇಂಥ ಒಳ್ಳೆ ಸಮಯದೊಳು ಯೇಸುವೆ ನಿನ್ ಬಳಿ ಬಂದೆವು ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. Hallelujah, hallelujah. Praise the Lord, hallelujah. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ಪರಲೋಕ ತಂದೆ ಆ ದೇವರೇ, ಈ ಅಮೂಲ್ಯವಾದ ಕರ್ತನೆ hallelujah ಅಪ್ಪ ಕರ್ತನೆ ಸನ್ನಿವೇಶದಲ್ಲಿ ಸಮಯದಲ್ಲಿ ಕರ್ತನೆ ನಮ್ಮನ್ನೊಟ್ಟಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಕರ್ತನೆ ಸೇರಿಸಿ ನಿನ್ನನ್ನು ಆರಾಧನೆ ಮಾಡುವಂತೆ, ನಿನ್ನ ಸ್ತುತಿಸುವಂತೆ, ನಿನ್ನ ಕೊಂಡಾಡುವಂತೆ, ನಿನ್ನನ್ನು ಘನಪಡಿಸುವಂತೆ ಕರ್ತನೆ ನಾವು ಕೊಟ್ಟಿರುವಂತ ಭಾಗ್ಯಕರವಾದ ಕರ್ತನೆ ಸುಸಂದರ್ಭಕ್ಕಾಗಿ ನಿನ್ನ ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ಹೌದು ಕರ್ತನೆ ಹಾಲೆಲೂಯ. ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಯಾರೆಲ್ಲ ಕರ್ತನೆ ಒಟ್ಟಾಗಿ ನಿನ್ನ ಆರಾಧನೆ ಮಾಡುವುದಕ್ಕೂ ಸ್ತುತಿಸುವುದಕ್ಕೂ ಕೊಂಡಾಡುವುದಕ್ಕೂ ಒಟ್ಟಾಗಿ ಸೇರ್ತಾರೋ ಅವರೆಲ್ಲರ ಮಧ್ಯದಲ್ಲಿ ನೀನು ಇರುವ ದೇವರಾಗಿದ್ದಿ, ವಾಸ ಮಾಡುವ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ನಮ್ಮನ್ನ ಕರ್ತನೆ ತಂದೆ ಹಾಲೆಲೂಯ ಈ ಆಗಲ ವೇಳೆಯಲ್ಲಿ ನಮ್ಮನ್ನ ಸಂಧಿಸೆಂದು ಪ್ರಾರ್ಥಿಸುತ್ತೇವೆ. ನಮ್ಮನ್ನ ಕರ್ತನೆ ನಿನ್ನ ಕೃಪೆಯಿಂದ ಆವರಿಸಿಕೋ ದೇವರೇ. ಅಪ್ಪ ಇಲ್ಲಿಯವರೆಗೂ ನಾವು ಬದುಕಿರುವುದು ಉಳಿದಿರುವುದು ಕೇವಲ ನಿನ್ನ ಕೃಪೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ಸಮಯದಲ್ಲಿ ಕೂಡ ನೀನೇ ನಮ್ಮ ರಕ್ಷಕನು ಎಂಬುದನ್ನು ತಿಳುಕೊಳ್ಳುವುದಕ್ಕೆ ನಮಗೆ ಜ್ಞಾನದ ಹೃದಯವನ್ನು ಅನುಗ್ರಹಿಸಿ ಕೊಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ದೊಡ್ಡ ಕಾರ್ಯ ಮಾಡು, ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಲಿ ಸ್ವಾಮಿ. ಕೃಪೆಯಿಂದ ತುಂಬಿಸಿ ಮುಂದೆ ಮುಂದೆ ನಡೆಸು, ಆಶೀರ್ವಾದ ಮಾಡು ಕರ್ತನೆ. ತಂದೆ ನಿನ್ನ ಪ್ರೀತಿಯನ್ನ ನಿನ್ನ ಕೃಪೆಯನ್ನ ಕರ್ತನೆ ನಾವು ಆಶ್ರಯಿಸಿ ನಿನ್ನಲ್ಲಿಯೇ ನಮ್ಮ ಬಲ ಇರುವುದರಿಂದ ನಿನ್ನಲ್ಲಿ ಬಲಗೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಡು. ದೊಡ್ಡ ಕಾರ್ಯ ಮಾಡು. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಬಲಪಡಿಸಿ ಆಶೀರ್ವದಿಸಿ ಮುಂದೆ ಮುಂದೆ ನಡೆಸು. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕೂಟವನ್ನ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆರಂಭಿಸುತ್ತಾ ಇದ್ದೇವೆ. ಯಾರೆಲ್ಲ ಕರ್ತನೆ ನಮ್ಮೊಟ್ಟಿಗೆ ಸೇರಿ ಇವತ್ತು ಆರಾಧನೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೋ ಕರ್ತನೆ ಅವರೊಬ್ಬೊಬ್ಬರನ್ನು ಕರ್ತನೆ ನೀನು ಸಂಧಿಸು. ಅವರವರಿರುವಂತಹ ಸ್ಥಳಗಳಲ್ಲಿ ಕರ್ತನೆ ಅವರವರು ನಿನ್ನನ್ನು ಆರಾಧನೆ ಮಾಡುವಾಗ, ನಿನ್ನನ್ನು ಸ್ತುತಿಸುವಾಗ, ಕೊಂಡಾಡುವಾಗ ಮನಪೂರ್ವಕವಾಗಿ ಕರ್ತನೆ ಹೃದಯಪೂರ್ವಕವಾಗಿ ನಿನ್ನನ್ನು ಸೇವಿಸಲಿಕ್ಕೆ ಆರಾಧನೆ ಮಾಡುವುದಕ್ಕೆ ನೀನು ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ದೊಡ್ಡ ಕಾರ್ಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ನೀನೇ ಆಳ್ವಿಕೆ ಮಾಡುತ್ತಾ ನಿನ್ನ ನಾಮವನ್ನೇ ಮಹಿಮೆ ಪಡಿಸಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಸ್ತುತಿಸುವಾಗ, ದೇವರನ್ನ ಕೊಂಡಾಡುವಾಗ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಆಡುವಂತ ಕೆಲವೊಂದು ಹಾಡುಗಳು ನಿಮಗೆ ಹೊಸದಾಗಿರಬಹುದು, ಆದ್ರೆ ನಮ್ಮೊಟ್ಟಿಗೆ ಸೇರಿ ನೀವು ಕೂಡ ಹಾಡನ್ನು ಕಲಿಬೇಕೆಂಬುದಾಗಿ ನಾನು ಅಪೇಕ್ಷಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಯಾವ ಹೊಸ ಹಾಡುಗಳನ್ನು ಕೂಡ ಲಕ್ಷ್ಯ ಮಾಡಬೇಡ್ರಿ. ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ದೇವರನ್ನ ಸ್ತುತಿ ಮಾಡೋಣ, ದೇವರನ್ನ ಘನಪಡಿಸೋಣ. ಹಲ್ಲೆಲೂಯಾ. ಆತ ನಮ್ಮ ಸ್ತುತಿಗೆ, ನಮ್ಮ ಸ್ತೋತ್ರಕ್ಕೆ ಆತನು ಅರ್ಹನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ. ನಿನ್ನೆ ಇಂದೆಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆನು. ನಿನ್ನೆ ಇಂದೆಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆನು. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ, ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು. ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು. ಭಯಂಕರವಾದ ತೆರೆಯೋ ಮುಳುಗಿ ಹೋಗುವ ಸಮಯ, ಘೋರ ಭಯಂಕರವಾದ ತೆರೆಯೋ ಮುಳುಗಿ ಹೋಗುವ ಸಮಯ, ಕಾಯ
ನಡೆಸಿದ ಪ್ರೀತಿ ಎಂದು ಹಾಡುವೆ ನಿತ್ಯ ಜಯ ಘೋಷದಿಂದ ನಡೆಸಿದ ಪ್ರೀತಿ ಎಂದು ಹಾಡುವೆ ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ತಾಯಿ ತನ್ನ ಮಗನ ಮರೆತರು ನಾನು ನಿನ್ನ ನೆನೆಸುವೆನು ತಾಯಿ ತನ್ನ ಮಗನ ಮರೆತರು ನಾನು ನಿನ್ನ ನೆನೆಸುವೆನು ಎಂದು ಹೇಳಿದಂತ ಕಾಲ ನಿಜ ಪ್ರೀತಿಯಿಂದ ನಡೆಸುವನು ಎಂದು ಹೇಳಿದಂತ ಕಾಲ ನಿಜ ಪ್ರೀತಿಯಿಂದ ನಡೆಸುವರು ಯೇಸುವಿನ ನಾಮವೇ ಎಲ್ಲರೊಂದಾಗಿ ನನ್ನ ಆತ್ಮದ ಗೀತವೇ ಹಲ್ಲೆಲೂಯಾ ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ಲೋಕದೊಳಗೆಲ್ಲ ಸಾಕ್ಷಿಯಾಗೆಂಬ ಆಜ್ಞೆಯನ್ನು ಯೇಸು ಕೊಟ್ಟರು ಲೋಕದೊಳಗೆಲ್ಲ ಸಾಕ್ಷಿಯಾಗೆಂಬ ಆಜ್ಞೆಯನ್ನು ಯೇಸು ಕೊಟ್ಟನು ನನ್ನ ದೇಹಾತ್ಮ ಪ್ರಾಣ ಎಲ್ಲವನ್ನು ಎಂದು ಅರ್ಪಿಸುವೆನು ನನ್ನ ದೇಹಾತ್ಮ ಪ್ರಾಣ ಎಲ್ಲವನ್ನು ಎಂದು ಅರ್ಪಿಸುವೆನು ಪೂರ್ವಕವಾಗಿ ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೇ ನಾ ಹಾಡಿ ಸ್ತುತಿಸುವೆನು ದೇವರಿಗೆ ಸ್ತೋತ್ರವಾಗಲಿ ಹಾಲೆಲೂಯಾ ಕರ್ತನೇ ಹಾಲೆಲೂಯಾ ಹೌದಪ್ಪ ಹಾಲೆಲೂಯಾ ನಾವು ನಿನ್ನನ್ನು ಸ್ತುತಿಸುತ್ತೇವೆ ನಿನ್ನನ್ನು ಘನಪಡಿಸುತ್ತೇವೆ ರಾಜ ಹಾಲೆಲೂಯಾ ಕರ್ತನೇ ಹಾಲೆಲೂಯಾ ಘೋರ ಭಯಂಕರವಾದಂತ ಈ ಹಾಲೆಲೂಯಾ ಹಾಲೆಲೂಯಾ ಆ ಸನ್ನಿವೇಶಗಳಲ್ಲಿಯೂ ನಿನ್ನ ಮಕ್ಕಳನ್ನು ನೀನು ಕಾಪಾಡುತ್ತಿರುವ ರೀತಿಗಾಗಿ ವಿಧಾನಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಹಾಲೆಲೂಯಾ ನಿನಗೆ ಮಹಿಮೆ ಉಂಟಾಗಲಿ ರಾಜ ನಿನ್ನನ್ನು ಘನಪಡಿಸುತ್ತೇವೆ ನಿನ್ನ ಸ್ತುತಿಸುತ್ತೇವೆ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ದೇವರಿಗೆ ಸ್ತೋತ್ರವಾಗಲಿ ಹಾಲೆಲೂಯಾ ಸನ್ನಿವೇಶ ಏನಾದ್ರೂ ಆಗಿರಬಹುದು ಪ್ರಿಯರೇ ಹಾಲೆಲೂಯಾ ಸ್ಥಿತಿಗತಿಗಳು ಏನಾದ್ರೂ ಆಗಬಹುದು ದೇವರ ವಾಕ್ಯ ಹೇಳ್ತದೆ ನಿನ್ನ ಬಲಗಡೆಯಲ್ಲಿ 10,000 ಜನರು ನಿನ್ನ ಮಗ್ಗಲಲ್ಲಿ 1,000 ಜನರು ಸತ್ತು ಬಿದ್ದರೂ ಕೂಡ ನಿನಗೇನು ತಟ್ಟುವುದಿಲ್ಲ ಹಾಲೆಲೂಯಾ ನಿನಗೇನು ತಟ್ಟುವುದಿಲ್ಲ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ದೇವರ ಮದುವೆ ನಾನು ನೀವುಗಳು ಹಾಲೆಲೂಯಾ ಎಲ್ಲಾ ಸಮಯದಲ್ಲಿಯೂ ನಮ್ಮ ಕರ್ತನಲ್ಲಿ ಸಂತೋಷ ಪಡಬೇಕೆಂಬುದಾಗಿ ದೇವರ ವಾಕ್ಯ ಕರೆ ಕೊಡುತ್ತದೆ ಹಾಲೆಲೂಯಾ ಹಾಲೆಲೂಯಾ ಯಾಕಂದ್ರೆ ನಮ್ಮಲ್ಲಿ ಹಾಲೆಲೂಯಾ ಹೊಸ ಕೀರ್ತನೆಯನ್ನ ನೂತನ ಕೀರ್ತನೆಯನ್ನು ಹುಟ್ಟಿಸುವ ದೇವರು ನಮ್ಮ ದೇವರಾಗಿದ್ದಾನೆ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ನನ್ನೊಟ್ಟಿಗೆ ಸೇರಿ ಎಲ್ಲರೊಟ್ಟಾಗಿ ದೇವರನ್ನ ಸ್ತುತಿ ಮಾಡೋಣ ದೇವರನ್ನ ಘನಪಡಿಸೋಣ ಹಾಲೆಲೂಯಾ ಆತನು ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ ಹಾಲೆಲೂಯಾ ಪ್ರೈಸ್ ಜೀಸಸ್ ಹಾಲೆಲೂಯಾ ಗ್ಲೋರಿ ಲಾರ್ಡ್ ಹಾಲೆಲೂಯಾ ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಜೀವಿತ ಕಾಲವೆಲ್ಲ ಹಲ್ಲೆಲೂಯಾ
ಕೊಡುವನು. ಪಾಪದಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದನು. ಪಾಪದಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದನು. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನ ರೋಗವೆಲ್ಲವನ್ನು ಗುಣಪಡಿಸಿ ಯೇಸು ನನ್ನ ದುಃಖವೆಲ್ಲ ನೀಗಿಸಿದನು. ನನ್ನ ರೋಗವೆಲ್ಲವನ್ನು ಗುಣಪಡಿಸಿ ಯೇಸು ನನ್ನ ದುಃಖವೆಲ್ಲ ನೀಗಿಸಿದನು. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೊಳೆಯಿಂದ ಆತನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೊಳೆಯಿಂದ ಆತನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ತಂದೆ ತಾಯಿ ಬಂಧು ಮಿತ್ರರೆಲ್ಲರೊಂದಿಗೆ ನಿತ್ಯ ಕರ್ತನನ್ನು ದಿನ ಸ್ತುತಿಸುವೆನು. ತಂದೆ ತಾಯಿ ಬಂಧು ಮಿತ್ರರೆಲ್ಲರೊಂದಿಗೆ ನಿತ್ಯ ಕರ್ತನನ್ನು ದಿನ ಸ್ತುತಿಸುವೆನು. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಈ ಲೋಕದ ಕಷ್ಟ ನನಗೇನು ಮಾಡೋದು. ಈ ಲೋಕದ ಜೀವಿತವ ನಿರೀಕ್ಷಿಸುವೆ. ಈ ಲೋಕದ ಕಷ್ಟ ನನಗೇನು ಮಾಡೋದು. ಲೋಕದ ಜೀವಿತವ ನಿರೀಕ್ಷಿಸುವೆ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾನು ಹಾಡಿ ಸ್ತುತಿಸುವೆ ಎನ್ ಜೀವಿತ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. Hallelujah. Praise the Lord. Hallelujah.
ಗ್ಲೋರಿ ಲಾರ್ಡ್ ಹalleluya. ಈ ಲೋಕದ ಕಷ್ಟ ನನ್ನನ್ನು ನಿಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹalleluya. ನಾನು ನೀವುಗಳು ಮೇಲೋಕವನ್ನು ಬಯಸುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್ ಹalleluya. ಮೇಲೋಕವನ್ನು ಬಯಸಿರುವಂತ ನಾನು ನೀವುಗಳು ಹalleluya ನಿರೀಕ್ಷೆಯೊಂದಿಗೆ ಇರಬೇಕಾಗಿದೆ. ಹalleluya. ಪ್ರೈಸ್ ದಿ ಲಾರ್ಡ್. ದೇವರೇ, ನಿನ್ನ ಚಿತ್ತ ಮಾಡುವುದೇ ನನ್ನ ಸೌಭಾಗ್ಯ ಎಂಬುದಾಗಿ ನಾನು ನೀವು ದೇವರ ಸಮ್ಮುಖದಲ್ಲಿ ಹalleluya ದೇವರ ಚಿತ್ತ ಮಾಡುವುದಕ್ಕೆ ಯಾವಾಗಲೂ ಮುಂದೆ ಬರಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್ ಹalleluya. ದೇವರ ಕೊಂಡಾಡುತ್ತೇವೆ ರಾಜ. ಹalleluya. ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ಕರ್ತನೇ. ಹalleluya. ಪ್ರೈಸ್ ದಿ ಲಾರ್ಡ್ ಹalleluya. ನಿನ್ನ ಕೃಪೆಯಿಂದಲೇ ನಾವು ಉಳಿದಿದ್ದೇವೆ, ಬದುಕಿದ್ದೇವೆ. ನಿನ್ನ ಕೃಪೆ ಹೊರತು ಕರ್ತನೇ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಇಲ್ಲಪ್ಪ ಕರ್ತನೇ. ತಂದೆ ಹalleluya. ನಿನ್ನನ್ನು ಮಹಿಮೆ ಪಡಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಹalleluya. ನಿನ್ನನ್ನು ಆರಾಧಿಸುತ್ತೇವೆ ರಾಜನೇ. ನಿನಗೆ ಸ್ತೋತ್ರವಾಗಲಿ. ಪ್ರೈಸ್ ಯು ಜೀಸಸ್. ಹalleluya. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲರೂ ಚಾದಿ. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗ ಮಾರಿದದ್ದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗ ಮಾರಿದದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಆತ್ಮನ ಪಡೆದದ್ದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. Hallelujah. Praise the Lord. Hallelujah. Glory Lord. Hallelujah. ಎಲ್ಲ ನಿನ್ನ ಕೃಪೆ ರಾಜ. Hallelujah. ನಾವು ಉಳಿದಿರುವುದು, ಬದುಕಿರುವುದು ನಿನ್ನ ಕೃಪೆಯಾಗಿದೆ ದೇವರೇ. Hallelujah. ಕರ್ತನೇ, ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದ ದೇವರು, ನಮ್ಮನ್ನು ಪರಾಮರಿಸಿದ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. Hallelujah. ನಿನ್ನ ನಾಮವನ್ನು ಘನಪಡಿಸುತ್ತೇವೆ. Praise the Lord. Hallelujah. Glory Lord. Hallelujah. Praise you Jesus. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಯಥಾರ್ಥವಾಗಿ ಒಪ್ಪಿಸಿಕೊಟ್ಟವರಾಗಿ ದೇವರನ್ನ ಸ್ತುತಿ ಮಾಡೋಣ, ದೇವರನ್ನ ಮಹಿಮೆ ಪಡಿಸೋಣ. Praise the Lord. Hallelujah. Hallelujah. ಕರ್ತನೇ, ಸರ್ವಶಕ್ತನಿಗೆ ಸ್ತೋತ್ರವಾಗಲಿ. Praise the Lord. Hallelujah. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿನ್ ಚಿತ್ತ ಮಾಡುವುದೇ ಹೃದಯ
ಹೃದಯದ ತವಕವಯ್ಯ. ಹೃದಯಪೂರ್ವಕವಾಗಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಹಾಲೆಲೂಯ. ಆಂತರ್ಯದ ಆಸೆಯಯ್ಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಆತಯದ ಆಸೆಯಯ್ಯ, ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನ್ ಭಾರವ ನನ್ನೊರೆಯ, ನನ್ ಭಾರವ ನನ್ನೊರೆಯ. ನಿನ್ ಪಾದದಿ ಇಳಿಸಿರುವೆ, ನಿನ್ ಪಾದದಿ ಇಳಿಸಿರುವೆ. ಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಹಾಲೆಲೂಯ. ನಮ್ಮ ದೇವರು ಕರುಣೆಯುಳ್ಳ ದೇವರು. ಹಾಲೆಲೂಯ. ನಮಗೋಸ್ಕರವಾಗಿ ಎಲ್ಲವನ್ನು ಮಾಡಿರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ನಮ್ಮ ಭಾರವನ್ನ, ನಮ್ಮ ಚಿಂತೆಯನ್ನ, ನಮ್ಮ ನೋವುಗಳನ್ನ, ನಮ್ಮ ವೇದನೆಗಳನ್ನ, ನಮ್ಮ ಸಂಕಟಗಳನ್ನ ಆತನ ಪಾದದಲ್ಲಿ ಇಡೋಣ ಪ್ರಿಯರೇ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ನನ್ನಾತ್ಮವ ನಾಶನಕ್ಕೆ, ನನ್ನಾತ್ಮವ ನಾಶನಕ್ಕೆ ತಪ್ಪಿಸಿದೆ ನನ್ ರಕ್ಷಕ. ತಪ್ಪಿಸಿದೆ ನನ್ ರಕ್ಷಕ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. Praise the Lord. Hallelujah. ಸರ್ವಶಕ್ತನೇ ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಅಪ್ಪ ಕನಿಕರವು ದಯೆಯುಳ್ಳ ದೇವರೇ ನಿನಗೆ ಸ್ತೋತ್ರವಾಗಲಿ. ಓ ಪ್ರೀತಿ ಪೂರ್ಣನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಕರ್ತನೇ ಅಪ್ಪ ತಂದೆ, ಹಾಲೆಲೂಯಾ. ಕರ್ತನೇ ನಮ್ಮ ಆತ್ಮವನ್ನ ಕರ್ತನೇ ಅಪ್ಪ ನಾಶನನ್ನು ತಪ್ಪಿಸಿ ಕಾಪಾಡಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಮ್ಮನ್ನು ಕರೆದಿದೆಯಲ್ಲದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ ಮಾಡುವುದಕ್ಕೆ ನಮ್ಮನ್ನು ಪ್ರತ್ಯೇಕಿಸಿದೆಯಲ್ಲದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲ ದೇವರ ಮಕ್ಕಳು
ದೇವರ ಸಮ್ಮುಖದಲ್ಲಿ ದೇವರನ್ನ ಸ್ತುತಿ ಮಾಡೋಣವೇ, ದೇವರನ್ನ ಘನಪಡಿಸೋಣ. ಹಾಲೆಲೂಯ, ಹಾಲೆಲೂಯ. ಆತ ನಮ್ಮ ಕುರಿತಾಗಿ ಯೋಚನೆ ಮಾಡುವ ದೇವರಾಗಿದ್ದಾನೆ, ನಮ್ಮ ಕುರಿತು ಚಿಂತಿಸುವ ದೇವರಾಗಿದ್ದಾನೆ. ನಿಮ್ಮ ಚಿಂತಾ ಭಾರವನ್ನ ಯೆಹೋವನಿಗೆ ವಹಿಸಿ ಬಿಟ್ಟು ಭರವಸೆದಿಂದಿರ್ರಿ, ಆತನೇ ಅದನ್ನ ಸಾಗಿಸುತ್ತಾನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾನು ನೀವುಗಳು ದೇವರ ಸಮ್ಮುಖದಲ್ಲಿ ಹಾಲೆಲೂಯ ಜೀಸಸ್ ಹಾಲೆಲೂಯ ದೇವರನ್ನು ಘನಪಡಿಸುವವರಾಗಿ, ದೇವರನ್ನು ಆರಾಧನೆ ಮಾಡುವವರಾಗಿ, ದೇವರನ್ನು ಸ್ತುತಿ ಮಾಡುವವರಾಗಿ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುತ್ತಾ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಮ್ಮನ್ನು ನೋಡುವ ದೇವರಿಗೆ, ನಮ್ಮನ್ನು ನೋಡುವ, ನಮ್ಮನ್ನ ಹಾಲೆಲೂಯ ದೃಷ್ಟಿಸುವ, ನಮ್ಮನ್ನೆಲ್ಲ ವಿಷಯಗಳನ್ನ ತಿಳಿದಿರುವಂತ ದೇವರ ಮುಂದೆ ನಮ್ಮನ್ನು ಯಥಾರ್ಥವಾಗಿ ಒಪ್ಪಿಸಿಕೊಟ್ಟು ಕಪಟರಹಿತವಾಗಿ ಪ್ರೈಸ್ ದಿ ಲಾರ್ಡ್ ದೇವರನ್ನ ಘನಪಡಿಸುವುದಕ್ಕೆ, ಪ್ರೈಸ್ ಜೀಸಸ್ ಹಾಲೆಲೂಯ ದೇವರನ್ನ ಆರಾಧಿಸುವುದಕ್ಕೆ ನಮ್ಮನ್ನ ಒಪ್ಪಿಸೋಣ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ಆ ದೇವರೇ, ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ನಾವು ಒಟ್ಟಾಗಿ ಬಂದು ನಿನ್ನ ಸ್ತುತಿಸುವಂತೆ, ಕೊಂಡಾಡುವಂತೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಕರ್ತನೇ ಹಾಲೆಲೂಯ ನಿನ್ನ ಜೀವಿತದಲ್ಲಿ ಕೊಟ್ಟಿರುವ ಎಲ್ಲ ಭಾಗ್ಯಕರವಾದ ಅವಕಾಶಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಕೃಪೆಯಿಂದ ತುಂಬಿಸು, ನಿನ್ನಲ್ಲಿ ಆನಂದಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮನ್ನ ಕರ್ತನೆ ಆವರಿಸಿಕೊಳ್ಳಲಿ ಸ್ವಾಮಿ. ರಕ್ತ ಕೋಟೆಯಲ್ಲಿ ನಮ್ಮನ್ನು ಮರೆ ಮಾಡಿ ಇಲ್ಲಿವರೆಗೆ ನಮ್ಮನ್ನು ಕಾಪಾಡ್ತಾ ಬಂದಿರುವ ನಿನ್ನ ವಿಶೇಷವಾದ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೇವೆ. ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ಮುಂದಿನ ಸಮಯವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಎಲ್ಲ ಭಾಗಗಳನ್ನ ಆಶೀರ್ವಾದ ಮಾಡು ಕರ್ತನೆ. ಹಾಲೆಲೂಯ. ಅದು ಕರ್ತನೆ ಹಾಡಿನ ಆರಾಧನೆ ಭಾಗವನ್ನು ನೀನು ಆಶೀರ್ವದಿಸಿದ್ದಿ, ಕೀರ್ತನೆ ಭಾಗವನ್ನು ಆಶೀರ್ವದಿಸು ಕರ್ತನೆ. ಪಾಠದ ಕಾಣಿಕೆ ಭಾಗವನ್ನು ಆಶೀರ್ವದಿಸು ಕರ್ತನೆ. ವಾಕ್ಯ ಭಾಗವನ್ನು ಆಶೀರ್ವದಿಸು. ನೀನೇ ನಮ್ಮನ್ನು ಆಳ್ವಿಕೆ ಮಾಡು. ನಿನ್ನ ಚಿತ್ತ ನೆರವೇರಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಲೆಲೂಯ. ನಾವೆಲ್ಲರೆದ್ದು ನಿಂತು ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ ಪ್ರಿಯರೇ. Praise the Lord. Hallelujah. Praise the Lord. Hallelujah. ಕೀರ್ತನೆಗಳು 19. Praise the Lord. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು. ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ. ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರ್ತಾನೆ. ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು. ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ. ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ
ಪವಿತ್ರವಾದದ್ದು, ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತವೆ. ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಸಿಹಿಯಾಗಿವೆ. ಅವುಗಳ ಮೂಲಕ ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಬಹಳ ಫಲ ಉಂಟಾಗುತ್ತದೆ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಅಂಥ ಪಾಪಗಳನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ, ಯೆಹೋವನೇ, ನನ್ನ ಶರಣನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ನಿನಗೆ ಸಮರ್ಪಕವಾಗಿರಲಿ ಎಂಬುದೇ. ಹಾಲೆಲೂಯಾ. ನಮ್ಮ ಪರಿಶುದ್ಧವಾದ ಕರಗಳನ್ನೆತ್ತಿ ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ. ಕಳೆದ ವಾರದಲ್ಲಿ ನೀನಪ್ಪ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಡೆಸುವಿಕೆ, ನಿನ್ನ ಪ್ರೀತಿ, ನಿನ್ನ ಕರುಣೆಗಾಗಿ ಸಭೆಯಾಗಿ ನಿನ್ನನ್ನು ಸ್ತುತಿಸುತ್ತೇವೆ ರಾಜ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ನಾನು ದೇವರನ್ನು ಸ್ತುತಿಸುವವಳಾಗಿದ್ದೇನೆ ಪ್ರಿಯರೇ. ಪ್ರಾರ್ಥನೆ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದ್ರಿಂದ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಮ್ಮ ದೇಶಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಹರಡಿ ಈ ಲೋಕವನ್ನು ನಾಶ ಮಾಡಲಿಕ್ಕೆ ಹೊರಟಿರುವಂತ ಈ ಕೊರೋನಾ ವೈರಸ್ ಹೋಗುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅಷ್ಟು ಮಾತ್ರವಲ್ಲ, ನಾವು ದೇವರ ಮಕ್ಕಳಿಗೋಸ್ಕರವಾಗಿಯೂ ಎಲ್ಲೆಲ್ಲ ದೇವರ ಮಕ್ಕಳಿದ್ದಾರೋ, ಎಲ್ಲೆಲ್ಲ ದೇವರ ಸಭೆಗಳಿದೆಯೋ, ಎಲ್ಲೆಲ್ಲ ದೇವರ ಮಕ್ಕಳು ದೇವರಿಗಾಗಿ ಮೊರೆ ಇಡುತ್ತಿದ್ದಾರೋ ಅವರೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಾಗೂ ದೇವರ ಮಕ್ಕಳು ಈ ದಿನಗಳಲ್ಲಿ ದೇವರಿಂದ ದೂರ ಉಳಿಯಬಾರದು, ಬದಲಾಗಿ ದೇವರನ್ನು ದೇವರಿಗೆ ಇನ್ನೂ ಹತ್ತಿರವಾಗಿದ್ದು ಪ್ರಾರ್ಥಿಸುವರಾಗಬೇಕು. ಆ ವಿಷಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ, ಮನುಷ್ಯರನ್ನು ಉಂಟು ಮಾಡಿ, ಲೋಕದಲ್ಲಿ ಇರುವಂತ ಎಲ್ಲ ಜೀವಿಗಳನ್ನು ಉಂಟು ಮಾಡಿ ಅದನ್ನ ಆಳ್ವಿಕೆ ಮಾಡುತ್ತಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಕರ್ತನೆ, ಓ ಕರ್ತನೆ, ಕರ್ತನೆ, ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಕರ್ತನೆ. ನೀನು ಪ್ರಾರ್ಥಿಸಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಮೊದಲನೇದಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಿನ್ನ ವಾಕ್ಯ ಕರೆ ಕೊಡ್ತದೆ. ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕರೆ ಕೊಡ್ತದೆ. ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕರೆ ಕೊಡ್ತದೆ. ಒಟ್ಟಾರೆಯಾಗಿ ಪ್ರಾರ್ಥಿಸುವಂತದ್ದು ದೇವರ ಮಗುವಿನ ಜವಾಬ್ದಾರಿಯಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಲೋಕದಲ್ಲಿ ಸಂಭವಿಸಿರುವಂತ ಓ ಲೋಕವನ್ನು ನಾಶ ಮಾಡುತ್ತಾ ಹೋಗುತ್ತಾ ಇರುವಂತ ಓ ಕೊರೋನಾ ವೈರಸ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಅದರಿಂದ ಈ ಲೋಕವನ್ನು ಬಿಡಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಎಷ್ಟು ಆತ್ಮಗಳು ನಶಿಸಿ ಹೋಗುತ್ತಾ ಇದೆ ರಾಜ. ಒಂದು ಆತ್ಮವಾದರೂ ನಾಶವಾಗುವುದರಲ್ಲಿ ನಿನಗೆ ಸಂತೋಷವಿಲ್ಲ.
ಕರ್ತನೆಪ್ಪ, ನೀನು ಈ ಲೋಕವನ್ನು ಪ್ರೀತಿಸಿ ಬಂದಂತ ದೇವರಾಗಿದ್ದಿ ಸ್ವಾಮಿ. ಈ ಲೋಕದವರಿಗೆ ಜೀವವನ್ನು ಕೊಡಬೇಕೆಂಬುದಾಗಿ ನೀನು ಬಂದಂತ ದೇವರಾಗಿದ್ದಿ. ಓ ಕರ್ತನೆಪ್ಪ, ಕೊರೋನಾ ವೈರಸ್ ಅಪ್ಪ ಕರ್ತನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇಡೀ ಲೋಕವನ್ನು ನಾಶಗೊಳಿಸುವುದರಲ್ಲಿ ಮುಂದಾಗಿದೆ ಸ್ವಾಮಿ. ಓ ಕರ್ತನೆ, ದಿನಗಳಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ ರಾಜ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇಶವನ್ನು ನೀನು ಕನಿಕರಿಸು. ಓ ನಮ್ಮ ದೇಶವನ್ನು ನೀನು ಕರುಣಿಸು. ನೀನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಿ. ನೀನು ಕರುಣೆಯುಳ್ಳ ದೇವರಾಗಿದ್ದಿ. ನೀನು ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ದೇವರಾಗಿದ್ದಿ ಸ್ವಾಮಿ. ಓ ಕರ್ತನೆ, ನಮ್ಮ ಭಾರತ ದೇಶವನ್ನು ಕರುಣಿಸಿ. ಓ ಕರ್ತನೆಪ್ಪ ಕರ್ತನೆ, ನಿನ್ನನ್ನು ತಿಳಿಯದ ಹೊರತು ಯಾರು ನಾಶವಾಗಿ ಹೋಗದ ಹಾಗೆ ನೀನು ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದೇ ಪ್ರಕಾರವಾಗಿ ನಿನ್ನ ಮಕ್ಕಳಾಗಿರುವಂತವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ ರಾಜ. ಓ ಕರ್ತನೆ, ಎಲ್ಲೆಲ್ಲ ನಿನ್ನ ಮಕ್ಕಳಿದ್ದಾರೋ ಇಡೀ ಲೋಕದಲ್ಲಿ, ಎಲ್ಲೆಲ್ಲ ಓ ಕರ್ತನೆ ನಿನ್ನ ಮಕ್ಕಳು ಎಂಬುದಾಗಿ ಹೆಸರುಗೊಂಡಿದ್ದಾರೋ ಅವರೆಲ್ಲರನ್ನು ನೀನು ಕಾಪಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ಯಾರಾದರೂ ರೋಗಕ್ಕೆ ತುತ್ತಾಗಿರುವುದಾದರೆ ಅವರನ್ನ ಪಾಲಿಂದ ಬಿಡುಗಡೆಗೊಳಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಓಪ್ಪ, ಸಾಕ್ಷಿಯುಳ್ಳ ಜೀವಿತವನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ನಿನ್ನ ಮಕ್ಕಳನ್ನು ನಿನ್ನ ರಕ್ತ ಕೋಟೆಯಲ್ಲಿ ಸಂರಕ್ಷಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಓ ಕರ್ತನೆಪ್ಪ ತಂದೆ, ಓಪ್ಪ ಸಭೆಗಾಗಿ ಪ್ರಾರ್ಥಿಸುತ್ತೇವೆ. ಸಭೆಯ ಒಬ್ಬೊಬ್ಬ ವಿಶ್ವಾಸಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ರಾಜ. ಯಾರೊಬ್ಬರೊಬ್ಬ ನಾಶವಾಗಿ ಹೋಗದ ಹಾಗೆ ಓ ನಿನ್ನ ರಕ್ಷಣೆಯ ಓ ಕವಚದಲ್ಲಿ, ಓ ನಿನ್ನ ರಕ್ತ ಕೋಟೆಯಲ್ಲಿ ಸಂರಕ್ಷಿಸಲ್ಪಡುವ ಹಾಗೆ ನೀನು ಕೃಪೆ ಮಾಡಿಕೊಡು ಸ್ವಾಮಿ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ಯಾರು ಕೂಡ ನಿನ್ನಿಂದಾಗಲಿ ದೂರ ಉಳಿಯಬಾರದು ಯೇಸುವೆ. ಬದಲಾಗಿ ಓ ಕರ್ತನೇ, ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವವರಾಗಿದ್ದು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವವರಾಗಿದ್ದು, ಓ ಕರ್ತನೆ ಪಾತುದೆ ಸ್ವಾಮಿ, ನಿನ್ನಪ್ಪ ಪ್ರೀತಿಯಲ್ಲಿ ನೆಲೆಗೊಂಡು ನಿನ್ನಲ್ಲಿ ಬಲಗೊಂಡು ಓ ದಿನದಿಂದ ದಿನಕ್ಕೆ ಬೆಳೆಯುವ ಹಾಗೆಯೋ ನಿನ್ನ ಬರೋಣ ಆಗುವಾಗ ನಿನ್ನ ಮುಂದೆ ಕರ್ತನೆ ನಾವು ಒಬ್ಬೊಬ್ಬರು ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಸಭೆಯಾಗಿಯೂ ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಅದ್ಭುತ ಮಾಡು, ಅತಿಶಯ ಮಾಡು. ಕಡೆ ತನಕ ನೀನೊಬ್ಬನೇ ಮಹಿಮೆಯೊಂದು. ಎಲ್ಲಾ ಪ್ರಾರ್ಥನೆಯನ್ನು ಅತಿ ಬೇಗನೆ ಬರ್ಲಿಕ್ಕಿರುವಂತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ತಂದೆಯೇ. ಆಮೇನ್, ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ಈ ಸಮಯದಲ್ಲಿ ವಾರದಲ್ಲಿ ನಡೆಯುವಂತ ಕಾರ್ಯಗಳನ್ನು ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವವನಾಗಿದ್ದೇನೆ. ಪ್ರತ್ಯೇಕವಾಗಿ ನಮಗೆ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ, ಕಳೆದ ವಾರ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು, ನಾವು ಅದನ್ನ ಗುರುವಾರ ನೇರ ಪ್ರಸಾರದಲ್ಲಿ ಬಂದಿದ್ವಿ. ಆದರೆ ಈ ವಾರದಿಂದ ಪ್ರತಿ ಬುಧವಾರ 8 ಗಂಟೆಗೆ ಸರಿಯಾಗಿ ನಾವು ಸತ್ಯವೇದದ ಅಧ್ಯಯನಕ್ಕೋಸ್ಕರವಾಗಿ ನಾವು ಸೇರಿ ಬರ್ಲಿಕ್ಕಿದ್ದೇವೆ. ನಾನೆಲ್ಲ ದೇವರ ಮಕ್ಕಳನ್ನು ಪ್ರೋತ್ಸಾಹಿಸ್ತೇನೆ. ಈ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೂ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ನೀವು ಪ್ರೋತ್ಸಾಹಿಸಿರಿ, ಶೇರ್ ಮಾಡ್ರಿ. ಇದರ ಮೂಲಕವಾಗಿ ಅವರು ಕೂಡ ದೇವರ ವಾಕ್ಯದಲ್ಲಿ ನಮ್ಮೊಂದಿಗೆ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಪ್ರತ್ಯೇಕವಾಗಿ ಬುಧವಾರ ನಾನೀಗಾಗಲೇ ಹೇಳಿದೆ 8 ಗಂಟೆಗೆ ಸರಿಯಾಗಿ ನಾವು ಸತ್ಯವೇದದ ಅಧ್ಯಯನಕ್ಕೋಸ್ಕರವಾಗಿ ನಾವು ಒಟ್ಟಾಗಿ ಬರ್ಲಿಕ್ಕಿದ್ದೇವೆ. ಅನಂತರವಾಗಿ ಪ್ರತಿ ಭಾನುವಾರ ಕರೆಕ್ಟ್ ಆಗಿ 10 ಗಂಟೆಗೆ ಇದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ನೇರ ಪ್ರಸಾರದಲ್ಲಿ ಆರಾಧನೆಗೆ ಸೇರಿ ಬರ್ಲಿಕ್ಕಿದ್ದೇವೆ. ಪ್ರಿಯರೇ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮತ್ತು ವಿಶೇಷವಾಗಿ ನಾನು ನಿಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ತೇನೆ. ಅದೇನಂದ್ರೆ, ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ನಂಬಿಗಸ್ತರಾಗಿರಬೇಕು. ಬರಗಾಲದಲ್ಲಿಯೂ ದೇವರು ನಮಗೆ ಕೊಡಬೇಕಾಗಿರುವ ಎಲ್ಲವನ್ನು ಕೊಟ್ಟು ನಮ್ಮನ್ನು ಪೋಷಿಸ್ತಾ ಇದ್ದಾನೆ. ಹಾಗಿರೋದ್ರಿಂದ ದೇವರ ವಾಕ್ಯ ಹೇಳ್ತದೆ, ದೇವರು ಕೊಟ್ಟದ್ದಕ್ಕೆಲ್ಲದಕ್ಕೂ ಪ್ರತಿಯಾಗಿ ನಾವು ಕೃತಜ್ಞತೆಯಿಂದ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ಆದ್ರಿಂದ ಎಲ್ಲ ದೇವರ ಮಕ್ಕಳು ನಿಮ್ಮ ದಶಮ ಭಾಗ ಕಾಣಿಕೆಗಳನ್ನ ಕೊಟ್ಟಿರುವಂತಹ ಅಕೌಂಟ್ ನಂಬರ್ಗೆ ನೀವು ಕಳಿಸಿಕೊಡ್ಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಅಧಿಕ ಸಮಯವನ್ನ ನಾನು ಈ ವಿಷಯದಲ್ಲಿ ತೆಗೆದುಕೊಳ್ಳದೆ ನಾವು ನೇರವಾಗಿ
ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ಕೂಡಿಸಲ್ಪಡ್ತದೆ. ನೀವಿರುವಂತ ಸ್ಥಳಗಳಲ್ಲಿ ನೀವು ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಬೇಕಾಗಿರುವಂತಹ ಕಾಣಿಕೆಗಳನ್ನ ಪ್ರತ್ಯೇಕಿಸಬೇಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿರುವಾಗ ಪ್ರತಿದಿನವೂ ಪ್ರತಿ ಗಳಿಗೆಯೂ ಎಂಬ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವುದರ ಜೊತೆಯಲ್ಲಿ ನಮ್ಮ ಕಾಣಿಕೆಗಳನ್ನ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡೋಣ. ಪ್ರೈಸ್ ಲಾರ್ಡ್. ಪ್ರತಿದಿನವೂ ಪ್ರತಿ ಗಳಿಗೆಯೂ ನಿನ್ನ ಬಯಸುವೆ, ನಿನ್ನ ನೋಡಲು ಸ್ವರವ ಕೇಳಲು, ನಿನ್ನ ನೋಡಲು ಸ್ವರವ ಕೇಳಲು ನಾ ತೊರೆಯುವೆ, ನಾ ತೊರೆಯುವೆ. ಲೋಕದ ಐಶ್ವರ್ಯಕ್ಕಿಂತಲೂ ಬಂಗಾರ ಬೆಳ್ಳಿಗಿಂತಲೂ ಸನ್ಮಾನ ಕೀರ್ತಿಗಿಂತಲೂ ನಿನ್ನನ್ನೇ ನಾ ಬಯಸುವೆ, ನಿನ್ನನ್ನೇ ನಾ ಬಯಸುವೆ. ಲೋಕದ ಐಶ್ವರ್ಯಕ್ಕಿಂತಲೂ ಬಂಗಾರ ಬೆಳ್ಳಿಗಿಂತಲೂ ಸನ್ಮಾನ ಕೀರ್ತಿಗಿಂತಲೂ ನಿನ್ನನ್ನೇ ನಾ ಬಯಸುವೆ, ನಿನ್ನನ್ನೇ ನಾ ಬಯಸುವೆ. ಪ್ರತಿದಿನವೂ ಪ್ರತಿ ಗಳಿಗೆಯೂ ನಿನ್ನ ಬಯಸುವೆ, ನಿನ್ನ ನೋಡಲು ಸ್ವರವ ಕೇಳಲು, ನಿನ್ನ ನೋಡಲು ಸ್ವರವ ಕೇಳಲು ನಾ ತೊರೆಯುವೆ, ನಾ ತೊರೆಯುವೆ. ತಂದೆ ತಾಯಿ ನನ್ನ ಕೈ ಬಿಟ್ಟರು, ನನ್ನವರೆಲ್ಲ ತೋರೆದರು, ಕರ್ತನೇ ನೀ ನನ್ನ ರಕ್ಷಕರು, ನಿನ್ನನ್ನೇ ನಾ ಬಯಸುವೆ, ನಿನ್ನನ್ನೇ ನಾ ಬಯಸುವೆ. ತಂದೆ ತಾಯಿ ನನ್ನ ಕೈ ಬಿಟ್ಟರು, ನನ್ನವರೆಲ್ಲ ತೋರೆದರು, ಕರ್ತನೇ ನೀ ನನ್ನ ರಕ್ಷಕರು, ನಿನ್ನನ್ನೇ
ಸ್ವರವ ಕೇಳಲು ನಿನ್ನ ನೋಡಲು ಸ್ವರವ ಕೇಳಲು ನಾ ತೊರೆಯುವೆ ನಾ ತೊರೆಯುವೆ ನಾ ತೊರೆಯುವೆ. Praise the Lord. Hallelujah. ಈ ಸಮಯದಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಕಾಣಿಕೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹೃದಯಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿ ಕಾಣಿಕೆಯೊಂದಿಗೆ ಬಂದಿರುವ ಎಲ್ಲ ದೇವರ ಮಕ್ಕಳನ್ನು ದೇವರು ಕೂಡ ಸನ್ಮಾನಿಸುವವನಾಗಿದ್ದಾನೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ಪರಿಶುದ್ಧನ ತಂದೆಯ ದೇವರೇ, ಅಪ್ಪ, ಈ ಅಮೂಲ್ಯವಾದ ಸಮಯದಲ್ಲಿ ಕರ್ತನೆ, ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಕಾಣಿಕೆಯೊಂದಿಗೆ ಬಂದಿದ್ದಾರೆ. ಅವರನ್ನ ಧಾರಾಳವಾಗಿ ಆಶೀರ್ವದಿಸು ಕರ್ತನೆ. ಅಪ್ಪ ತಂದೆಯೇ, ಅವರ ಕೊರತೆಗಳು, ಅವರ ಕಷ್ಟಗಳು, ಅವರ ಪ್ರಯಾಸಗಳು, ಅವರಿಗೆ ಇಲ್ಲ ಅನ್ನುವಂಥ ಸನ್ನಿವೇಶಗಳನ್ನು ಬದಲಾಯಿಸಿ ಅವರನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಇಂಥ ಒಂದು ಇಕ್ಕಟ್ಟಿನ ಸಮಯದಲ್ಲಿ ಕರ್ತನೆ, ನಿನ್ನ ಜನರಿಗೆ ನೀನೇ ಒದಗಿಸುವ ದೇವರಾಗಿದ್ದಿ, ಯೆಹೋವ ಈರೇ ಆಗಿದ್ದಿ. ಅದಕ್ಕಾಗಿ ಸ್ತೋತ್ರನ ಕರಗಳಿಗೆ ಒಪ್ಪಿಸ್ತೇವೆ. ನಿನ್ನ ಮಹಿಮೆಯೊಂದು ಯಾರಾದ್ರೂ ಕರ್ತನೆ ಆರ್ಥಿಕ ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ನನ್ನ ದೇವರ ಸಹಾಯದ ಹಸ್ತ ಅವರಿಗೋಸ್ಕರವಾಗಿ ಚಾಚಲ್ಪಡಬೇಕೆಂದು ಪ್ರಾರ್ಥಿಸ್ತೇನೆ. ಯಾರಾದ್ರೂ ಕರ್ತನೆ ಯಜಮಾನರುಗಳು ಕರ್ತನೆ ಕೆಲಸದ ಕರ್ತನೆ ಸಂಬಳವನ್ನ ಕೊಡದೆ ಇರುವುದಾದ್ರೆ ಕರ್ತನೆ, ತಮ್ಮ ಬಳಿಯಲ್ಲಿ ಕೆಲಸ ಮಾಡ್ತಿದ್ದಂತ ನಿನ್ನ ಮಕ್ಕಳಿಗೆ ಯಾರಾದ್ರೂ ಇನ್ನೂ ಸಂಬಳ ಕೊಟ್ಟಿಲ್ಲ ಅನ್ನೋದಾದ್ರೆ ಅವರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಅವರು ಕರ್ತನೆ ಸಂಬಳವನ್ನ ಸರಿಯಾದ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ವರ್ಗಾಯಿಸುವಂತೆ, ಅದನ್ನು ಕೊಡುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೊಡ್ಡ ಕಾರ್ಯ ಮಾಡಿ ಮಹಿಮೆಯೊಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನೇರವಾಗಿ ನಾನು ದೇವರ ವಾಕ್ಯದ ಬಳಿಗೆ ಪ್ರವೇಶ ಮಾಡಲಿಕ್ಕೆ ಅಪೇಕ್ಷಿಸ್ತಾ ಇದ್ದೇನೆ. ಕಳೆದ ಸಾರಿ ನಾನೊಂದು ವಿಷಯದ ಕುರಿತು ಮಾತಾಡಿದ್ದೇನೆ, ನಿಮ್ಮೆಲ್ಲರಿಗೂ ಜ್ಞಾಪಕ ಇರಬಹುದು. ಅದೇನಂದ್ರೆ, ಮನುಷ್ಯನ ಜೀವಿತದಲ್ಲಿ ಏನೆಲ್ಲ ನಡೀತದೋ ಅದೆಲ್ಲವೂ ದೇವರ ಚಿತ್ತ ಅಲ್ಲ. ಮನುಷ್ಯನ ಚಿತ್ತ ಬೇರೆ, ದೇವರ ಚಿತ್ತ ಬೇರೆ ಎಂಬುದರ ವಿಷಯವನ್ನು ಕುರಿತು ನಾನು ಮಾತನಾಡ್ತಾ ಇದ್ದೆ. ನಾನಿವತ್ತು ಅದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ದೇವರ ಚಿತ್ತ ಏನು ಎಂಬುದರ ಕುರಿತು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರ ಚಿತ್ತ ಏನು? ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನೀವುಗಳು ದೇವರ ಸಮ್ಮುಖದಲ್ಲಿ ಬಹಳ ಜಾಗರೂಕತೆಯ ಜೀವಿತವನ್ನು ಜೀವಿಸಬೇಕೆಂದು ದೇವರ ಅಪೇಕ್ಷಿಸುವವನಾಗಿದ್ದಾನೆ. ದೇವರ ಚಿತ್ತವನ್ನ ಎಲ್ಲಾ ದೇವರ ಮಕ್ಕಳು ತಿಳ್ಕೊಂಡಿರಬೇಕೆಂಬುದಾಗಿ ದೇವರ ಅಪೇಕ್ಷಿಸ್ತಾನೆ. ಸತ್ಯವೇದವನ್ನ ನಾವು ತೆಗೆದು ಕಲಿಯುತ್ತಾ ಹೋಗುವಾಗ ದೇವರ ಚಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾನು ಎಲ್ಲವನ್ನೂ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಬದಲಾಗಿ ಕೆಲವೊಂದು ಪ್ರಾಮುಖ್ಯವಾದಂತಹ ಸಂಗತಿಗಳನ್ನು ಮಾತ್ರ ಮಾತಾಡಿ ನನ್ನ ಮಾತುಗಳನ್ನು ಇವತ್ತು ಮುಗಿಸಬೇಕೆಂಬುದಾಗಿ ನಾನು ಆಲೋಚಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ದೇವರ ಚಿತ್ತವನ್ನು ಒಬ್ಬ ಮನುಷ್ಯ ತಿಳ್ಕೊಳ್ಳುವುದು ಹೇಗೆ? ಅನೇಕ ಸಾರಿ ನಮಗಿರುವಂತಹ ಒಂದು ದೊಡ್ಡ ಚಾಲೆಂಜ್ ಅಥವಾ ನಮ್ಮ ಮುಂದೆ ಇರುವಂತಹ ದೊಡ್ಡ ಸವಾಲೇನೆಂದ್ರೆ, ದೇವರ ಚಿತ್ತ ಹಾಗಾದ್ರೆ ಯಾವುದು, ದೇವರ ಚಿತ್ತ ಏನು, ಯಾವುದನ್ನ ನಾವು ದೇವರ ಚಿತ್ತ ಎಂಬುದಾಗಿ ಕರೀಬೇಕು ಎಂಬುದಾಗಿರುವಂತಹ ವಿಷಯ. ಆದ್ರೆ ಅನೇಕ ಸಾರಿ ದೇವರ ಮಕ್ಕಳಾಗಿ ನಮಗೆ ದೇವರ ಚಿತ್ತ ಏನು ಮತ್ತು ಮನುಷ್ಯನ ಚಿತ್ತ ಏನು ಎಂಬುದನ್ನ ವ್ಯತ್ಯಸ್ತವಾಗಿ ಅಥವಾ ದೇವರ ಚಿತ್ತವನ್ನು ಮನುಷ್ಯನ ಚಿತ್ತವನ್ನು ಬೇರ್ಪಡಿಸಿ ತಿಳ್ಕೊಳ್ಳುವಂಥದ್ದು ನನಗೆ ನಿಮಗಿರುವಂತಹ ಬಹಳ ಕಷ್ಟಕರವಾದ ಒಂದು ಸಂಗತಿ ಆಗಿರ್ತದೆ. ಆದ್ರೆ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ಯಾರು ದೇವರ ಚಿತ್ತವನ್ನ ತಿಳ್ಕೊಳ್ಳಿಕ್ಕೆ ಆಗ್ತದೆ ಎಂಬುದನ್ನು ನಾವು ಗಮನಿಸುವಾಗ ಬೈಬಲ್ ಈಗ ಹೇಳ್ತದೆ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯ ಅದರ 17ನೇ ವಾಕ್ಯ, ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ, ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. ನೋಡ್ರಿ, ಅಂಥವರಿಗೆ ಬೈಬಲಿಗೆ ಹೇಳ್ತಾ ಇದೆ, ಯೋಹಾನನು ಬರೆಯುವಾಗ ಹೇಳ್ತಿದ್ದಾನೆ, ಯಾರು ನಿಜವಾಗಿ ದೇವರ ಚಿತ್ತವನ್ನು ಅನುಸರಿಸಲಿಕ್ಕೆ ಸಿದ್ಧರಿದ್ದಾರೋ, ಮನಸ್ಸಿರ್ತದೋ, ಅವರಿಗೆ ಮಾತ್ರ ಗೊತ್ತಾಗ್ತದಂತೆ ಇದು ದೇವರ ಚಿತ್ತವೋ ಅಥವಾ ಇದು ಮನುಷ್ಯರ ಚಿತ್ತವೋ ಅಂತ. ಯೋಹಾನನು ಬರೆಯುವಾಗ ಹೇಳ್ತಾ ಇದ್ದಾನೆ, ದೇವರ ಚಿತ್ತ ಬೇರೆ ಇದೆ, ಮನುಷ್ಯನ ಚಿತ್ತ ಬೇರೆ ಇದೆ
ಆಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನೀವುಗಳಿವತ್ತು ದೇವರ ಚಿತ್ತ ಏನು, ಮನುಷ್ಯನ ಚಿತ್ತ ಏನು ಎಂಬುದಾಗಿ ತಿಳಿದುಕೊಳ್ಳಬೇಕಂತ ಆಸೆ ಇದೆಯಾ? ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಏನ್ ತೀರ್ಮಾನ ಮಾಡ್ರಿ? ನಾನು ದೇವರ ಚಿತ್ತವನ್ನೇ ಮಾಡ್ತೇನೆ ಎಂಬ ತೀರ್ಮಾನ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಅದು ಒಪ್ಪಿಗೆ ಆಗುವಾಗ ಖಂಡಿತವಾಗಿ ತಿಳ್ಕೊಳ್ರಿ, ದೇವರ ಚಿತ್ತ ಏನು, ಮನುಷ್ಯನ ಚಿತ್ತ ಏನು ಎಂಬುದನ್ನ ನಾನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ರೆ ನಾವು ದೇವರ ಚಿತ್ತ ಮತ್ತು ಮನುಷ್ಯನ ಚಿತ್ತ ಎರಡನ್ನೂ ಕೂಡ ಒಟ್ಟಿಗೆ ಏನ್ ಮಾಡಿಬಿಡ್ತೇವೆ, ಅದನ್ನ ತಾರುಮಾರು ಮಾಡಿಬಿಡ್ತೇವೆ, ಅದನ್ನ ಅದಲು ಬದಲು ಮಾಡಿಬಿಡ್ತೇವೆ. ಹಾಗಾಗಬಾರದು ಪ್ರಿಯರೇ. ದೇವರ ಚಿತ್ತ ಏನೆಂಬುದನ್ನ ನಾನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಮತ್ತು ಮನುಷ್ಯನ ಚಿತ್ತ ಏನು ಎಂಬುದನ್ನು ಕೂಡ ನಾನು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಈಗಾಗಲೇ ಓದಿದ್ವಿ, ಯಾರು ದೇವರ ಚಿತ್ತಕ್ಕನುಸಾರವಾಗಿ ನಡೆಯಲಿಕ್ಕೆ ನಿಜವಾಗಿ ಮನಸ್ಸಿದೆಯೋ ಅವರಿಗೆ ಗೊತ್ತಾಗ್ತದಂತೆ ದೇವರ ಚಿತ್ತ ಏನು ಅಂತ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೋಮ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದುವಾಗ, ರೋಮ ಪತ್ರಿಕೆ 12ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ಓದುವಾಗ ಹೀಗೆ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದ್ರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದ. ಓಕೆ, ಸಾಕು ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನೀವು ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದಾದ್ರೆ ನಮ್ಮ ಹಳೆ ಸ್ವಭಾವಗಳನ್ನು ಬಿಟ್ಟು ನಾವು ಹಳೆ ನಡಾವಳಿಕೆಗಳನ್ನು ಬಿಟ್ಟು ನಮ್ಮನ್ನ ನಾವು ನೂತನ ಸ್ವಭಾವಕ್ಕೆ ನಮ್ಮನ್ನ ಮಾರ್ಪಡಿಸಿಕೊಳ್ಳುವುದಾದ್ರೆ ಬೈಬಲ್ ಈಗ ಹೇಳ್ತಾ ಇದೆ, ಹಲ್ಲೆಲೂಯಾ, ಏನಾಗುತ್ತಂತೆ, ನಾವು ದೇವರ ಚಿತ್ತ ಏನು ಎಂಬುದಾಗಿ ತಿಳ್ಕೊಳ್ಳಿಕ್ಕಾಗ್ತದೆ ಅಂತ ಭಕ್ತನು ಕೂಡ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಹಗಲಿನ ವೇಳೆಯಲ್ಲಿ ನಾನು ನೀವು ದೇವರ ಸನ್ನಿಧಾನದಲ್ಲಿ ಬಹಳ ಗಂಭೀರವಾಗಿ ದೇವರ ವಾಕ್ಯವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ನಾನು ಮೊದಲೇ ಹೇಳಿದೆ. ದೇವರ ಚಿತ್ತವನ್ನು ಎಲ್ಲರೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಯಾರು ದೇವರ ಚಿತ್ತವನ್ನು ಅನುಸರಿಸಲಿಕ್ಕೆ ಮನಸ್ಸುಳ್ಳವರಾಗಿರ್ತಾರೋ ಅವರು ದೇವರ ಚಿತ್ತವನ್ನು ಮನುಷ್ಯನ ಚಿತ್ತವನ್ನು ಅದನ್ನ ಬೇರ್ಪಡಿಸಿ ಅಥವಾ ಬೇರೆ ಬೇರೆಯಾಗಿ ತಿಳ್ಕೊಳ್ಳಿಕ್ಕೆ ಅವರಿಗೆ ಆಗ್ತದೆ. ನೂತನ ಮನಸ್ಸನ್ನ ಹೊಂದಿಕೊಳ್ಳುವವರಿಗೆ ಏನಾಗುತ್ತೆ, ದೇವರ ಚಿತ್ತ ಎನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತು ದೇವರ ಚಿತ್ತವನ್ನ ಯಾರು ಮಾಡ್ತಾರೋ, ಮಾರ್ಕನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ ಅದರ 35ನೇ ವಾಕ್ಯ ಹೇಳ್ತದೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ ಅದರ 35ನೇ ವಾಕ್ಯ, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು. ಹಲ್ಲೆಲೂಯಾ. ನೋಡ್ರಿ, ಯಾರು ದೇವರ ಚಿತ್ತದಂತೆ ನಡೆಯುತ್ತಾರೋ ಅವರು ಯೇಸುವಿಗೆ ಏನಾಗಬೇಕಂತೆ, ತಮ್ಮನು ತಂಗಿಯು ತಾಯಿಯೂ ಆಗಬೇಕಂತೆ. ಅಂದ್ರೆ ಬೈಬಲ್ ಈಗ ಹೇಳ್ತಾ ಇದೆ, ಹಲ್ಲೆಲೂಯಾ, ದೇವರ ಮಕ್ಕಳಿಗೆ ದೇವರ ಚಿತ್ತವನ್ನು ಕೈಗೊಳ್ಳುವವರು, ಪ್ರೈಸ್ ದಿ ಲಾರ್ಡ್, ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರೈಸ್ ದಿ ಲಾರ್ಡ್ ಅವರು ಒಂದು ಬಾಂಧವ್ಯಕ್ಕೆ ಹಾದು ಬರ್ತಾರೆ. ಅಂಥವರಿಗೆ ದೇವರ ಚಿತ್ತ ಏನು ಎಂಬುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ಬಯಸುತ್ತೇವೆಯಾ? ನಾನು ಮೊದಲೇ ಹೇಳಿದೆ, ದೇವರ ಚಿತ್ತಕ್ಕೆ ಸಂಬಂಧಪಟ್ಟಾಗ ಅನೇಕ ಸಂಗತಿಗಳಿದೆ, ಅನೇಕ ದೇವರ ಚಿತ್ತಗಳಿದೆ. ಆದ್ರೆ ನಾನು ಎಲ್ಲವನ್ನು ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಕೆಲವೊಂದು ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ಎಂಬುದಾಗಿ ಹೇಳಿದೆ. ಮೊಟ್ಟ ಮೊದಲನೇದಾಗಿ ನಾನು ಅದರಲ್ಲಿ ಮಾತಾಡ್ತಿರುವಂತದ್ದು, ಪ್ರೈಸ್ ದಿ ಲಾರ್ಡ್, ದೇವರೊಂದಿಗೆ ಪ್ರೈಸ್ ದಿ ಲಾರ್ಡ್, ದೇವ ಜನರಿಗಿರುವ ಬಾಧ್ಯತೆ ವಿಷಯದಲ್ಲಿ, ಸಂಬಂಧದ ವಿಷಯದಲ್ಲಿ ದೇವರ ಚಿತ್ತ ಏನು? ಇನ್ನೊಂದು ಸಾರಿ ಹೇಳ್ತೇನೆ, ಪ್ರೈಸ್ ದಿ ಲಾರ್ಡ್, ದೇವರ ಮತ್ತು ಮನುಷ್ಯನ ಸಂಬಂಧದ ವಿಷಯದಲ್ಲಿ ದೇವರ ಚಿತ್ತ ಏನು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನೀವು ದೇವರ ಸಂಬಂಧದಲ್ಲಿರಬೇಕೆಂಬುದಾಗಿ ದೇವರ ಅಪೇಕ್ಷಿಸ್ತಾನಲ್ಲ, ಅದರಲ್ಲಿ ದೇವರ ಚಿತ್ತ ಏನು, ನಮ್ಮ ಸಂಬಂಧ ಹೇಗಿರಬೇಕೆಂಬುದಾಗಿ ದೇವರ ಅಪೇಕ್ಷಿಸ್ತಾ ಇದ್ದಾನೆ. ಬೈಬಲ್ ಅನ್ನು ನಾವು ನೋಡುವಾಗ ಈಗ ಹೇಳ್ತದೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ಅದರ 24ನೇ ವಾಕ್ಯವನ್ನು ಓದುವಾಗ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ಅದರ 24ನೇ ವಾಕ್ಯ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ, ಯಾವನು ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸಿ, ಅವನು ಒಬ್ಬನನ್ನ ದ್ವೇಷಿಸಬೇಕಾಗ್ತದೆ, ಇನ್ನೊಬ್ಬನನ್ನ ಏನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕಾಗ್ತದೆ. ಅಂದ್ರೆ ದೇವರ ಆಸೆ ಏನ್ ಗೊತ್ತಾ, ದೇವರ ಚಿತ್ತ ಏನ್ ಗೊತ್ತಾ, ನಾನು ನೀವುಗಳು ಒಬ್ಬ
ಒಬ್ಬನೇ ಯಜಮಾನಿಗೆ ಸೇವೆ ಮಾಡ್ಬೇಕಂತೆ. ಆ ಯಜಮಾನ ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು, ನನ್ನ ದೇವರು. ನನ್ನ ದೇವರಿಗೆ ಮಾತ್ರವೇ ನಾನು ನೀವು ಸೇವೆ ಮಾಡಬೇಕೆಂದು ದೇವರು ಅಪೇಕ್ಷಿಸುವವನಾಗಿದ್ದಾನೆ. ಹಾಲೆಲೂಯ. ನಾವಿಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಇಲ್ಲಿ ತಿಳ್ಕೊಳ್ರಿ, ನಾನು ಮುಂಚಿತವಾಗಿಯೇ ನಿಮಗೆ ಹಿಂದೆ ನಾನು ಮಾತನಾಡುವಾಗ ಹೇಳಿದ್ದೆ ಏನಂದ್ರೆ, ಮನುಷ್ಯನ ಚಿತ್ತ ಏನಿದ್ರಲ್ಲಿ? ದೇವರ ಚಿತ್ತ ಮನುಷ್ಯನು ಒಬ್ಬನೇ ಯಜಮಾನನನ್ನ ಸೇವಿಸಬೇಕಂತೆ. ಆ ಯಜಮಾನ ಯಾರಾಗಿರ್ಬೇಕಂತೆ? ನನ್ನ ಸೃಷ್ಟಿ ಕರ್ತನು ಮಾತ್ರವೇ ಆ ಯಜಮಾನ ಆಗಿರ್ಬೇಕಂತೆ. ಆತನನ್ನ ಮಾತ್ರ ನಾನು ನೀವು ಸೇವಿಸಬೇಕಂತೆ. ಆದ್ರೆ ಮನುಷ್ಯನ ಚಿತ್ತ ಏನು? ಮನುಷ್ಯನ ಚಿತ್ತ ಏನು ಗೊತ್ತಾ? ಅವನು ಕೆಲವು ಸರ್ತಿ ಸೃಷ್ಟಿಕರ್ತನನ್ನ ಅವನು ಏನು ಸೇವಿಸದೆ, ಸೃಷ್ಟಿಕರ್ತನನ್ನ ಹೊಂದಿಕೊಂಡಿರದೆ, ಸೃಷ್ಟಿಕರ್ತನೊಂದಿಗೆ ಸಂಬಂಧದಲ್ಲಿರದೆ, ಅವನು ಲೋಕದ ಸಂಗತಿಯೊಂದಿಗೂ ಹಣದೊಂದಿಗೂ ಅಥವಾ ಲೋಕದ ವ್ಯಾಮೋಹಗಳೊಂದಿಗೂ ಸಂಬಂಧವನ್ನ ಇಟ್ಟುಕೊಂಡು ಹೋಗುವಂತದ್ದು ಅವನ ಜೀವಿತದಲ್ಲಿ ನೋಡ್ತೇವೆ. ಅದು ಯಾರ ಚಿತ್ತ ಅಲ್ಲ. ಆ ಮನುಷ್ಯನು ದೇವರ ಸಂಬಂಧವನ್ನ ಮೀರಿ, ದೇವರ ಸಂಬಂಧವನ್ನ ಬಿಟ್ಟು ಅವನು ಹೊರಗಡೆ ಇರುವಂತದ್ದು ದೇವರ ಚಿತ್ತ ಅಲ್ಲ ಪ್ರಿಯರೇ. ದೇವರಾಮ ಸ್ತೋತ್ರವಾಗಲಿ. ಮೊಟ್ಟ ಮೊದಲಾಗಿ ಬೈಬಲ್ ಹೇಳ್ತದೆ, ದೇವರೊಟ್ಟಿಗೆ, ಸೃಷ್ಟಿಕರ್ತನೊಟ್ಟಿಗೆಯೇ ನಮ್ಮ ಏನಿರ್ಬೇಕಂತೆ? ನಾವು ಹೊಂದಿಕೊಂಡು ಮುಂದುವರಿಬೇಕಂತೆ. ಅದಕ್ಕೆ ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ಹೇಳಿದ್ದು ಏನಂತೆ? ಬೈಬಲ್ ಹೇಳ್ತದೆ, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು, ನಾನೇ ಮೊದಲನೇನಾಗಿರ್ಬೇಕು. ಹಾಲೆಲೂಯ. ಬೈಬಲ್ ಹೇಳ್ತದೆ 2 ಕೊರಿಂಥದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ರಿಂದ ಓದುವಾಗ, 2 ಕೊರಿಂಥ 6ನೇ ಅಧ್ಯಾಯ ಅದರ 16ನೇ ವಾಕ್ಯದಿಂದ ಓದುವಾಗ ನಮ್ಗೆ ಈಗ ಹೇಳ್ತದೆ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ಓಕೆ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ಅವರಲ್ಲಿ ವಾಸಿಸುತ್ತಾ ಏನಂತೆ? ದೇವರ ಚಿತ್ತ ಏನಂದ್ರೆ, ನಾನು ಅವರಲ್ಲಿ ವಾಸ ಮಾಡುತ್ತಾ ತಿರುಗಾಡುತ್ತಾ ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುತ್ತಾರೆ. ಅಂದ್ರೆ ಬೈಬಲ್ ಅಲ್ಲಿ ವಾಕ್ಯ ಹೇಳ್ತಾ ಇದ್ದೇನಂತೆ, ನಾನು ಅವರಲ್ಲಿ ವಾಸ ಮಾಡುತ್ತಾ ಏನ್ ಮಾಡ್ಬೇಕು? ತಿರುಗಾಡಬೇಕು. ಹಾಲೆಲೂಯ. ನಾನು ಅವರಲ್ಲಿ ವಾಸ ಮಾಡಬೇಕು, ನಾನು ತಿರುಗಾಡುತ್ತಾ ಇರಬೇಕು. ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಲೆಲೂಯ. ನನ್ನ ದೇವರ ಅಪೇಕ್ಷೆ, ನನ್ನ ಯೇಸುವಿನ ಅಪೇಕ್ಷೆ ಏನ್ ಗೊತ್ತಾ? ನಾನು ಅವರಲ್ಲಿ ವಾಸ ಮಾಡಬೇಕು. ಹಾಲೆಲೂಯ. ಬೈಬಲ್ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ದೇವದರ್ಶನ ಗುಡಾರವನ್ನು ಹಾಕಿಸಿದನು ಗೊತ್ತಾ? ಯಾಕಂದ್ರೆ ನಾನು ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡುತ್ತೇನೆ ಅಂತ. ದೇವದರ್ಶನ ಗುಡಾರ, ದೇವರು ತನ್ನ ಜನರ ಮಧ್ಯದಲ್ಲಿ ವಾಸ ಮಾಡ್ತಾನೆ ಎಂಬುದರ ಒಂದು ಗುರುತಾಗಿತ್ತು ಪ್ರಿಯರೇ. ಹಾಲೆಲೂಯ. ಆ ನಂತರದಲ್ಲಿ ಅದು ದೇವಾಲಯವಾಗಿ ಮಾರ್ಪಟ್ಟಿತ್ತು. ಸೊಲೊಮೋನ್ ಹೇಳ್ತಾನೆ, ದೇವರೇ ನೀನು ಈ ಆಲಯದಲ್ಲಿ ವಾಸ ಮಾಡಬೇಕೆಂಬುದಾಗಿ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಆ ನಂತರದಲ್ಲಿ ಹೊಸ ಒಡಂಬಡಿಕೆ ಭಾಗಕ್ಕೆ ಬರುವಾಗ ದೇವರು ನನ್ನನ್ನು ನಿಮ್ಮನ್ನು ವಾಸ ಮಾಡತಕ್ಕಂತ ಆ ಸ್ಥಾನವಾಗಿ, ಆಲಯವಾಗಿ ಆರಿಸಿಕೊಂಡಿದ್ದಾನೆ, ಆಲಯವಾಗಿ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಈಗ ಆತನು ನಮ್ಮಲ್ಲಿ ವಾಸ ಮಾಡುತ್ತಾ ಆತನು ಆ ಕಡೆ ಈ ಕಡೆ ಓಡಾಡುತ್ತಾ ಇರ್ಬೇಕಂತೆ. ಹಾಲೆಲೂಯ. ಅದು ನನ್ನ ದೇವರ ಏನಾಗಿದೆ? ಆಸೆ ಆಗಿದೆ. ನಮ್ಮ ಸಂಬಂಧ ಆ ರೀತಿಯಾಗಿರ್ಬೇಕು. ದೇವರು ನಮ್ಮಲ್ಲಿ ವಾಸ ಮಾಡುವಂತೆಯೋ ಆತನು ನಮ್ಮೊಳಗೆ, ಆತನು ಯಾವಾಗಲೂ ಓಡಾಡುವಂತ ಅನುಭವ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಹಾಲೆಲೂಯ. ಆ ಅನುಭವ ದೇವರ ಚಿತ್ತವಾಗಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಈಗ ಓದ್ತೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ಅದರ 33ನೇ ವಾಕ್ಯದಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿಯೂ ದೇವರ ಚಿತ್ತ ಏನು? ದೇವರ ಚಿತ್ತ ಏನು? ನಾವು ಮೇಲಿನ ವಾಕ್ಯಗಳನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಪ್ರೈಸ್ ಲಾರ್ಡ್. ಮೇಲಿನ ವಾಕ್ಯಗಳಲ್ಲಿ ಅನೇಕರು ಊಟಕ್ಕಾಗಿ ಚಿಂತೆ ಮಾಡುವವರ ಬಗ್ಗೆ ಯೇಸು ಮಾತಾಡಿದನು. ಹೊದ್ದುಕೊಳ್ಳುವಂತ ಏನು ಬೆಡ್ ಶೀಟ್ ಅಥವಾ ಬ್ಲಾಂಕೆಟಿನ ವಿಷಯವಾಗಿ ಮಾತಾಡಿದನು. ಅವರು ಹಾಕಿಕೊಳ್ಳುವಂತ ವಸ್ತ್ರದ ಕುರಿತಾಗಿ ಯೇಸು ಮಾತಾಡಿದನು. ಇದೆಲ್ಲವನ್ನು ಮಾತಾಡಿ ಆತನು ಹೇಳಿದನು, ಚಿಂತೆ ಮಾಡಬೇಡ್ರಿ ಅದೆಲ್ಲದಕ್ಕೋಸ್ಕರವಾಗಿ ಎಂಬುದಾಗಿ ಹೇಳಿದನು. ಆದರೆ 6ನೇ ಅಧ್ಯಾಯ 33ನೇ ವಾಕ್ಯಕ್ಕೆ ಬರುವಾಗ ಯೇಸು ಹೇಳ್ತಿದ್ದಾನೆ, ನೀವು ಮೊದಲು ನಿತ್ಯಕ್ಕಾಗಿ, ರಾಜ್ಯಕ್ಕಾಗಿ ತವಕ ಪಡಬೇಕೆಂಬುದು ದೇವರ ಚಿತ್ತವಾಗಿದೆ. ಹಾಲೆಲೂಯ. ಬೇರೆ ಯಾವುದಕ್ಕೂ ಚಿಂತೆ ಮಾಡಬಾರ್ದು. ಈ ಲೋಕದಲ್ಲಿ ಏನು ಊಟ ಮಾಡಬೇಕು ಅನ್ನೋದಕ್ಕಾಗಿ ಚಿಂತೆ ಮಾಡಬೇಡ್ರಿ, ಏನು ಒದ್ದುಕೊಳ್ಬೇಕು ಅನ್ನೋದಕ್ಕಾಗಿ ಚಿಂತೆ ಮಾಡಬೇಡ್ರಿ, ಏನು ಉಟ್ಟುಕೊಳ್ಬೇಕು ಅನ್ನೋದಕ್ಕಾಗಿ ಚಿಂತೆ ಮಾಡಬೇಡ್ರಿ. ಬದಲಾಗಿ ದೇವರ ರಾಜ್ಯಕ್ಕಾಗಿ, ನೀತಿಯಾಗಿ ತವಕ ಪಡ್ರಿ. ವಿಶೇಷವಾಗಿ ಇಂತಹ ಒಂದು ಸನ್ನಿವೇಶದಲ್ಲಿ ಇಡೀ ಲೋಕ ಇವತ್ತು ಕೋವಿಡ್-19 ನಿಮಿತ್ತವಾಗಿ ಭಯಕ್ಕೊಳಗಾಗಿ, ಅವರಿಗೆ ಆಹಾರದ ಕೊರತೆ ಉಂಟಾಗಿ, ವಸ್ತ್ರಕ್ಕೆ ಕೊರತೆ ಉಂಟಾಗಿ, ಒಂದು
ತಿಳಿದುಕೊಳ್ಳುವುದಕ್ಕೆ ಕೊರತೆ ಉಂಟಾಗಿರುವ ಈ ಕಾಲದಲ್ಲಿಯೂ ನನ್ನ ಕರ್ತನು ಹೇಳ್ತಾನೆ, ಅದೆಲ್ಲದಕ್ಕೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬದಲಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಪ್ರೈಸ್ ಲಾರ್ಡ್. ಆಗ ಉಳಿದದ್ದೆಲ್ಲ ನಿಮಗೆ ಸಿಗುತ್ತೆ. ದೇವರ ಚಿತ್ತ ಏನಾಗಾದ್ರೆ, ದೇವರ ಚಿತ್ತ ನಾವು ನಿತ್ಯಕ್ಕಾಗಿ ರಾಜ್ಯಕ್ಕಾಗಿ ತವಕ ಪಡಬೇಕು ಅನ್ನೋದು. ಆದ್ರೆ ಮನುಷ್ಯನ ಚಿತ್ತ ಏನು ಗೊತ್ತಾ, ಯಾವಾಗಲೂ ಲೋಕದ ವಿಷಯಗಳಿಗಾಗಿ ತವಕ ಪಡುವಂಥದ್ದು, ಲೋಕದವುಗಳನ್ನೇ ಬಯಸುವಂಥದ್ದು. ಅದು ಮನುಷ್ಯನ ಚಿತ್ತ. ಅದಕ್ಕಾಗಿ ಒದ್ದಾಡುವಂಥದ್ದು, ಅದಕ್ಕಾಗಿ ಹೋರಾಡುವಂಥದ್ದು, ಅದಕ್ಕಾಗಿ ತನ್ನ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡದೇ ಇರುವಂತ ಅನುಭವ ಇದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಏನು ಗೊತ್ತಾ, ನಾನು ನೀವು ಮೊದಲು ನಿತ್ಯಕ್ಕಾಗಿ ರಾಜ್ಯಕ್ಕಾಗಿ ತವಕ ಪಡುವುದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮುಂದೆ ವಾಕ್ಯವನ್ನು ಓದುವಾಗ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದುವಾಗ, ಥೆಸಲೋನಿಕದವರಿಗೆ 1 ಥೆಸಲೋನಿಕ 5ನೇ ಅಧ್ಯಾಯ ಅದರ 18ನೇ ವಾಕ್ಯ ಹೀಗೆ ಹೇಳ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿ, ಎಲ್ಲ ವಿಷಯಗಳಿಗಾಗಿ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ. ಅಂತೆ ಬೈಬಲ್ ಹೇಳ್ತದೆ, ಎಲ್ಲ ವಿಷಯಗಳಲ್ಲಿ ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ, ಕೃತಜ್ಞತೆಯನ್ನು ಸಲ್ಲಿಸ್ರಿ. ದೇವರು ಮಾಡಿದ ಯಾವ ಉಪಕಾರವನ್ನು ಮರ್ತೋಗ್ಬೇಡ್ರಿ. ದೇವರ ಸಂಬಂಧದಲ್ಲಿ ನಾನು ನೀವು ತಿಳ್ಕೊಳ್ಬೇಕಾದ ಸಂಗತಿ, ದೇವರು ತಾನು ತನ್ನ ಸಂಬಂಧ ಮನುಷ್ಯನೊಟ್ಟಿಗೆ ಇಟ್ಟುಕೊಳ್ಳುತ್ತಾ ಪ್ರೈಸ್ ಲಾರ್ಡ್ ನಮ್ಗೆ ಅನೇಕ ಉಪಕಾರಗಳನ್ನು ಮಾಡ್ತಾ ಬಂದಿದ್ದಾನೆ. ನಾನು ನೀವು ಅದರಲ್ಲಿ ಒಂದನ್ನು ಮರೆತು ಹೋಗದೆ ಎಲ್ಲವುಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರಲ್ಲಿ ನಿರತರಾಗಿರಬೇಕು. ಇದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ನಮ್ಮ ಗುಣಗಳನ್ನು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡ್ರಿ. ನಾನು ನೀವುಗಳು ದೇವರಿಗೆ ಕೃತಜ್ಞತೆ ಸಲ್ಲಿಸೋದಿಲ್ಲ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋದಿಲ್ಲ. ನಾವು ಅದಕ್ಕೆ ಬದಲಾಗಿ ಕೃತಜ್ಞರಾಗಿ ಜೀವಿಸ್ತೇವೆ. ಬಹಳ ಭಯಂಕರ. ಹಲ್ಲೆಲೂಯಾ. ಕೃತಜ್ಞತೆಗೂ ಕೃತಜ್ಞ ಅನ್ನುವಂಥದ್ದಕ್ಕೂ ವ್ಯತ್ಯಾಸ ಇದೆ. ಕೃತಜ್ಞತೆ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಇಲ್ಲದೆ ಇರುವಂತ ಅನುಭವ, ಕೃತಜ್ಞತೆಯನ್ನ ಹೇಳದೆ ಇರುವಂತ ಅನುಭವ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಂತ ವಿಚಿತ್ರವಾಗಿದೆ ನೋಡಿ. ದೇವರ ಸಂಬಂಧದಲ್ಲಿ ನಾನು ನೀವು ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡಬೇಕಂತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ ಪ್ರೈಸ್ ಲಾರ್ಡ್ 3ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ ಅದರ 15ನೇ ವಾಕ್ಯ, ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ. ಅಂದರೆ ಅದರ ವ್ಯಾಖ್ಯಾನವನ್ನ ನಾವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 7ನೇ ಅಧ್ಯಾಯ 21ನೇ ವಾಕ್ಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ, ಕೇವಲ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರು ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ. ಅಂದ್ರೆ ಇಲ್ಲಿ ಚಿತ್ತ ಅಂತ ಹೇಳುವಂಥದ್ದೇನು ಗೊತ್ತಾ, ದೇವರ ವಾಕ್ಯದಂತೆ ನಡೆಯಬೇಕಂತೆ. ಹಲ್ಲೆಲೂಯಾ. ದೇವರ ಸಂಬಂಧದಲ್ಲಿ ದೇವರ ಚಿತ್ತ ಏನು ಗೊತ್ತಾ, ನಾನು ನೀವು ಆತನ ವಾಕ್ಯಗಳನ್ನ, ದೇವರು ಯಾವೆಲ್ಲ ವಾಕ್ಯಗಳನ್ನ ಅನುಸರಿಸುವುದಕ್ಕಾಗಿ ನಮಗೆ ಕೊಟ್ಟಿದ್ದಾನೋ ಆ ಎಲ್ಲ ವಾಕ್ಯಗಳನ್ನ ನಾನು ನೀವು ಅನುಸರಿಸುವ ಹಂಗಿನಲ್ಲಿದ್ದೇವೆ. ಅದು ದೇವರ ಚಿತ್ತ. ಹಲ್ಲೆಲೂಯಾ. ನಾನು ನೀವುಗಳು ಯಾವತ್ತೂ ಕೂಡ ಕೆಲವೊಂದು ವಾಕ್ಯಗಳನ್ನ ನಾವು ಅನುಸರಿಸಬಹುದು, ಕೆಲವೊಂದನ್ನು ಬಿಡಬಹುದು ಎಂಬುದಾಗಿ ತೆಗೆದುಕೊಳ್ಳಬಾರದು. ಯಾವೆಲ್ಲ ವಿಷಯಗಳನ್ನು ಅನುಸರಿಸಬೇಕೋ ಅದೆಲ್ಲವನ್ನ ನಾನು ನೀವು ಅನುಸರಿಸಲೇಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯಾವುದನ್ನೆಲ್ಲ ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಎಂಬುದನ್ನು ಹೇಳಲಿಕ್ಕೆ ನನಗೆ ಈಗ ಸಮಯ ಇಲ್ಲ. ನಾನು ಅದಕ್ಕೆ ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಎಂಬಂತ ವಿಷಯವನ್ನು ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಪ್ರಿಯರೇ. ಆದ್ರೆ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ದೇವರು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡುವಾಗ ನಾನು ನೀವು ದೇವರ ಸ್ವರವನ್ನು ಆಲಿಸುವವರಾಗಿದ್ದು, ಪ್ರೈಸ್ ಲಾರ್ಡ್, ಆತನು ಯಾವೆಲ್ಲ ವಾಕ್ಯವನ್ನು ಅನುಸರಿಸಬೇಕೆಂದು ನಮಗೆ ಆತನು ಕೊಟ್ಟಿದ್ದಾನೋ ಅದೆಲ್ಲವನ್ನ ಕೈಗೊಂಡು ನಡೆಯುವುದಕ್ಕೆ ನಾನು ನೀವು ಸಿದ್ಧರಿರಬೇಕು, ಬದ್ಧರಾಗಿರಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಾನು ನೀವೇನ್ ಮಾಡಬೇಕು, ದೇವರು ನಮ್ಗೆ ಅನುಸರಿಸಲಿಕ್ಕೆ ಕೊಟ್ಟಿರುವ ಎಲ್ಲವುಗಳನ್ನ ನಾನು ನೀವು ಅನುಸರಿಸಬೇಕಾಗಿದೆ. ಹಲ್ಲೆಲೂಯಾ.
ದೇವರ ಚಿತ್ತವಾದ್ರೆ ಮುಂದಿನ ಸಾರಿ ನಾನು ಇದೇ ವಿಷಯದಲ್ಲಿ ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಎಂಬ ವಿಷಯವನ್ನ ಕುರಿತು ನಾನು ಮಾತಾಡ್ತೇನೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಮಾತಾಡುವಾಗ ನಿಮಗೆ ಗೊತ್ತಾಗ್ತದೆ ವಾಕ್ಯದಲ್ಲಿ ಯಾವುದನ್ನ ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಎಂಬುದು ನಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದುವಾಗ, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದುವಾಗ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಾಲೆಲೂಯ. ಬೈಬಲ್ ಹೇಳ್ತದೆ ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಅಂದರೆ ಅರ್ಥ ಏನು ಗೊತ್ತಾ? ಯಾರು ದೇವರ ಚಿತ್ತವನ್ನ ಮಾಡೋದಿಲ್ವೋ, ದೇವರ ಚಿತ್ತವನ್ನ ಕೈಗೊಳ್ಳೋದಿಲ್ವೋ, ದೇವರ ಚಿತ್ತದಲ್ಲಿ ನಡೆಯೋದಿಲ್ವೋ ಅಂತ ವ್ಯಕ್ತಿ ಮಾಡುವ ಯಾವ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡೋದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯ. ನಾನು ನೀವುಗಳು ದೇವರ ಚಿತ್ತವನ್ನು ಅನುಸರಿಸಿ ನಡೆಯುವವರಾಗಿದ್ದು ನಾವು ಮಾಡುವ ಪ್ರಾರ್ಥನೆ, ಹಾಲೆಲೂಯ, ದೇವರು ಆಲಿಸುತ್ತಾನೆ ಎಂಬುದಾಗಿರುವ ನಂಬಿಕೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಯಾಕಂದ್ರೆ ದೇವರ ವಾಕ್ಯ ನಮಗೆ ವಾಗ್ದಾನ ಮಾಡ್ತಾ ಇದೆ. ಏನಂದ್ರೆ ಹಾಲೆಲೂಯ, ಪ್ರೈಸ್ ಲಾರ್ಡ್, ಆತನ ಚಿತ್ತವನ್ನು ಮಾಡುವವರು ಭಕ್ತಿವಂತರು ಅಂತ ಹೇಳ್ತಾರೆ. ನಾನು ನೀವು ಆತನ ಚಿತ್ತ ಮಾಡುವವರಾಗಿ ಪ್ರೈಸ್ ಲಾರ್ಡ್ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರಾಗಿದ್ದಾನೆ. ನಾನು ನೀವು ಪ್ರಾರ್ಥನೆಯನ್ನು ಆ ರೀತಿಯಾಗಿ ಮಾಡಬೇಕಾಗಿದೆ. ನಮ್ಮ ಸಂಬಂಧದಲ್ಲಿ ಪ್ರಾರ್ಥನೆ ಕೂಡ ನಮ್ಮ ಸಂಬಂಧಕ್ಕಿರುವಂತಹ ಒಂದು ಸಂಗತಿಯಾಗಿದೆ. ಹಾಗಾದ್ರೆ ಪ್ರಿಯ ದೇವರ ಮಗುವೆ, ನಾನು ನೀವುಗಳು ಪ್ರೈಸ್ ಲಾರ್ಡ್ ದೇವರ ಚಿತ್ತವನ್ನು ಮಾಡುವವರಾಗಿದ್ರೆ ನನ್ನ ನಿಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುವವನಾಗಿರ್ತಾನೆ. ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುವುದಿಲ್ಲ ಅಂತ ಯೋಹಾನನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಾನು ನೀವು ಬಹಳ ಜಾಗೃತರಾಗಿರಬೇಕು. 1 ಪೇತ್ರ 2ನೇ ಅಧ್ಯಾಯ ಅದರ 15ನೇ ವಾಕ್ಯವನ್ನು ಓದುವಾಗ, 1 ಪೇತ್ರ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂದು ಎಂಬುದೇ ದೇವರ ಚಿತ್ತ. ಹಾಲೆಲೂಯ. ನೋಡ್ರಿ, ಬೈಬಲ್ ಹೇಳ್ತದೆ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಅಸಭ್ಯವಾಗಿ ಮಾತಾಡುವಂತವರ ಬಾಯನ್ನ ನೀವು ಬೇರೆ ವಿಧದಲ್ಲಿ ಕಟ್ಟಲಿಕ್ಕಾಗುವುದಿಲ್ಲ. ಅದಕ್ಕೆ ಬದಲಾಗಿ ಬೈಬಲ್ ಹೇಳ್ತದೆ ನೀವು ಒಳ್ಳೆ ನಡತೆಯಿಂದ, ನಿಮ್ಮ ಒಳ್ಳೆ ನಡತೆಯಿಂದ, ನಿಮ್ಮ ಒಳ್ಳೆ ಜೀವನದ ಶೈಲಿಯಿಂದ, ನಿಮ್ಮ ಲೈಫ್ ಸ್ಟೈಲ್ ಇಂದ ನೀವೇನ್ ಮಾಡ್ಬೇಕಂತೆ? ಅವರ ಬಾಯಿಯನ್ನ ಕಟ್ಟಬೇಕಂತೆ. ನೀವು ಯಾರು ಏನಾದ್ರೂ ಮಾತಾಡ್ಲಿ, ನಿಮ್ ಬಗ್ಗೆ ಎಷ್ಟು ಕೆಟ್ಟದ್ದಾಗಿ ಮಾತಾಡ್ಲಿ, ಎಷ್ಟು ಅವಮಾನಕರವಾಗಿ ಮಾತಾಡ್ಲಿ, ಆದರೆ ನಾನು ಒಳ್ಳೆ ನಡತೆಯನ್ನ ಜೀವಿಸೋದಾದ್ರೆ ಅಥವಾ ಒಳ್ಳೆ ನಡತೆಯನ್ನ ಹೊಂದಿದ ಜೀವಿತವನ್ನ ಜೀವಿಸೋದಾದ್ರೆ ತಿಳ್ಕೊಳ್ರಿ, ಅವರ ಬಾಯಿ ಕಟ್ಟಲ್ಪಡ್ತದೆ. ಪ್ರೈಸ್ ಲಾರ್ಡ್. ಇದು ದೇವರ ಚಿತ್ತ ಅಂತ ಬೈಬಲ್ ಹೇಳ್ತಾ ಇದೆ. ಯಾವ ದೇವರ ಚಿತ್ತ? ಒಳ್ಳೆ ನಡತೆಯಿಂದ ಅವರ ಬಾಯಿಯನ್ನ ಕಟ್ರಿ. ನಿಮ್ಮನ್ನು ನಿಂದಿಸುವವರ ಬಾಯನ್ನ ನಿಮ್ಮ ಒಳ್ಳೆ ನಡತೆಯಿಂದ ಕಟ್ರಿ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಬೇರೆ ಯಾವ ರೀತಿಯಲ್ಲಿಯೂ ಅದನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ ಪ್ರೈಸ್ ಲಾರ್ಡ್. ಹಾಲೆಲೂಯ. ನಾನು ನೀವುಗಳು ಬಹಳ ಗಂಭೀರವಾಗಿ ಏನ್ ಮಾಡ್ಬೇಕಂತೆ? ಪ್ರೈಸ್ ಲಾರ್ಡ್. ಈ ವಿಷಯವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರ ಅಪೇಕ್ಷಿಸುವವನಾಗಿದ್ದಾನೆ. ಹಾಲೆಲೂಯ. ಎರಡನೇದಾಗಿ ಪ್ರೈಸ್ ಲಾರ್ಡ್, ದೇವ ಜನರ ಬಾಧೆ ವಿಷಯದಲ್ಲಿ ದೇವರ ಚಿತ್ತ ಏನು? ಕೆಲವು ಸಾರಿ ನಾನು ಅನೇಕ ದೇವ ಭಕ್ತರ ಬಾಯಿಂದ ಕೇಳಿಸ್ಕೊಂಡಿದ್ದೀನಿ, ನಾನು ದೇವರ ಮಗು ಅಲ್ವಾ, ನಾನು ದೇವರಿಗಾಗಿ ಜೀವಿಸ್ತಾ ಇದ್ದೇನಲ್ಲ, ದೇವರ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೇನಲ್ಲ, ಸಭೆಗೆ ಆರಾಧನೆಗೆ ಬರ್ತೇನಲ್ಲ, ನಾನು ಮಾಡಬೇಕಾದೆಲ್ಲವನ್ನು ಮಾಡ್ತಾ ಇದ್ದೇನಲ್ಲ, ಹಾಗಿದ್ದರೂ ಕೂಡ ಯಾಕೆ ನನಗೆ ಬಾಧೆ ಎಂಬುದು ದೊಡ್ಡ ಪ್ರಶ್ನೆ ಅನೇಕರಿಗೆ. ಇವತ್ತು ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಾರೆ. ದೇವಜನರು ಬಾಧೆಗಳಲ್ಲಿ ಹಾದು ಹೋಗುವಾಗ ಅನೇಕ ದೇವಜನರು ಕೇಳುವ ಪ್ರಶ್ನೆ ಇದು, ನನಗೆ ಯಾಕೆ ಬಾಧೆ ಅನ್ನುವಂಥದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಅದರ ಬೈಬಲ್ ನನಗೆ ನಿಮಗೆ ಸಮಥಿಂಗ್ ಅಥವಾ ನನಗೆ ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಅಪೇಕ್ಷಿಸ್ತಾ ಇದೆ. ಹಾಲೆಲೂಯ. ದೇವಜನರ ಬಾಧೆ ವಿಷಯದಲ್ಲಿ ಬೈಬಲ್ ಏನ್ ಹೇಳ್ತದೆ ಅಂದ್ರೆ 1 ಪೇತ್ರ 4ನೇ ಅಧ್ಯಾಯ 19ನೇ ವಾಕ್ಯ. 1 ಪೇತ್ರ 4ನೇ ಅಧ್ಯಾಯ ಅದರ 19ನೇ ವಾಕ್ಯವನ್ನು ನಾವು ಓದುವಾಗ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ
ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನ ಕೈಗೆ ಒಪ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇದೆ. ಅಂದ್ರೆ ದೇವ ಜನರು ಕೆಲವೊಂದು ಬಾಧೆಗಳಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಹಾದು ಹೋಗ್ತಾರೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಕ್ರಿಸ್ತನ ನಿಮಿತ್ತವಾಗಿ ನೀವು ಬಾಧೆಯನ್ನು ಅನುಭವಿಸೋದಾದ್ರೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಂತೆ ಇನ್ನೊಂದ್ಸಾರಿ ವಾಕ್ಯ ಓದೋಣ. 1 ಪೇತ್ರ 4:19. ಹೀಗಿರಲಾಗಿ ದೇವರ ಚಿತ್ತಾನುಸಾರ. ಚೆನ್ನಾಗಿ ಗಮನ ಕೊಡ್ರಿ. ದೇವರ ಚಿತ್ತ ಏನು? ದೇವರ ಮಕ್ಕಳು ಕ್ರಿಸ್ತನ ನಿಮಿತ್ತ ಈ ಲೋಕದಲ್ಲಿ ಬಾಧೆಯನ್ನು ಅನುಭವಿಸ್ತಾರೆ ಎಂಬುದು ದೇವರ ಚಿತ್ತ. ಅನುಭವಿಸ್ತಾರೆ. ದೇವ ಜನರು ಕ್ರಿಸ್ತನ ಚಿತ್ತದ ಮೇರೆಗೆ ಕೆಲವು ಬಾಧೆಗಳಲ್ಲಿ ಹಾದು ಹೋಗ್ತಾರೆ. ಹಲ್ಲೆಲೂಯಾ. ಯಾಕೆ? ಯೇಸು ಸ್ವಾಮಿಗೆ ಹೇಳಿದನು, ನಾನು ಈ ಲೋಕದವನಲ್ಲದೆ ಇರುವುದರಿಂದ ಈ ಲೋಕ ನನ್ನನ್ನು ಹಾಗೆ ಮಾಡ್ತದೆ. ನಾನು ಈ ಲೋಕದವನಲ್ಲದೆ ಇರುವ ಪ್ರಕಾರ ನೀವು ಈ ಲೋಕದವರಲ್ಲ. ಆದುದರಿಂದ ಈ ಹಸಿ ಮರಕ್ಕೆ ಇಷ್ಟೊಂದು ಬಾಧೆಗಳು ಬಂದಿರುವುದಾದ್ರೆ, ಈ ಹಸಿ ಮರಕ್ಕೆ ಇಷ್ಟೊಂದು ತೊಂದರೆಗಳು ಬಂದಿರುವುದಾದ್ರೆ, ಒಣಗಿದ ಮರದಂತಿರುವ ನಿಮ್ಮ ಗತಿ ಏನು ಎಂಬುದಾಗಿ ನನ್ನ ಕರ್ತನು ಕೇಳಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಹಾಗಾದ್ರೆ ನಾನು ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಏನಂದ್ರೆ, ನಾನು ನೀವು ಕ್ರಿಸ್ತನ ಚಿತ್ತದ ಪ್ರಕಾರವಾಗಿ ಒಂದು ವೇಳೆ ಬಾಧೆಯಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಮ್ಮ ಆತ್ಮವನ್ನ ನಂಬಿಗಸ್ತನಾದ ದೇವರ ಕರಗಳಿಗೆ ಒಪ್ಪಿಸಿಕೊಡುವಂತ ಜವಾಬ್ದಾರಿ ನನ್ನ ನಿಮ್ಮ ಮೇಲಿದೆ. ಅದನ್ನು ಯಾವತ್ತೂ ಮರೆತು ಹೋಗಬಾರದು. ಅಂದ್ರೆ ದೇವ ಜನರು ದೇವರ ಚಿತ್ತಕ್ಕನುಸಾರವಾಗಿ ಬಾಧೆಗಳಲ್ಲಿ ಹಾದು ಹೋಗ್ತಾರೆ. ಈ ಲೋಕದಲ್ಲಿ ಯೇಸು ಹೇಳಿದನು, ಕರ್ತನನ್ನು ಅನುಸರಿಸಲಿಕ್ಕೆ ಮನಸ್ಸು ಮಾಡುವವರೆಲ್ಲರಿಗೆ ಕಷ್ಟ ಸಂಕಟಗಳು ಬರ್ತದೆ ಎಂಬುದಾಗಿ ದೇವ ಭಕ್ತನು ಹೇಳಿರುವಾಗ ಯೇಸು ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ, ಧೈರ್ಯವಾಗಿರ್ರಿ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನನ್ನ ಯಾರೆಲ್ಲ ಅನುಸರಿಸಲಿಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರಿಗೂ ಲೋಕದಲ್ಲಿ ಬಾಧೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ತಿಳ್ಕೊಳ್ರಿ, ಲೋಕ ನಮ್ಮದಲ್ಲ ಪ್ರಿಯರೇ. ನಮ್ಮ ಲೋಕ ನಮ್ಮ ದೇವರಿರುವಂತ ಸ್ಥಳ. ಹಲ್ಲೆಲೂಯಾ. ನಮ್ಮ ದೇವರಿರುವಂತ ಸ್ಥಳದಲ್ಲಿ ನಾನು ನೀವು ಇರಬೇಕೆಂದು ದೇವರ ಅಪೇಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರೊಂದಿಗೆ ನಾವಿರಬೇಕೆಂದು ದೇವರ ಅಪೇಕ್ಷಿಸ್ತಾನೆ. ಹಾಗಿರುವುದರಿಂದ ಹಲ್ಲೆಲೂಯಾ, ನಾನು ನೀವು ಬಾಧೆಗಳಲ್ಲಿ ಹಾದು ಹೋಗುವುದರಲ್ಲಿ ಆಶ್ಚರ್ಯ ಪಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನೀನು ಬಾಧೆ ಪಡ್ತಾ ಇದೀಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈವನ್ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ದೇವರ ಚಿತ್ತಕ್ಕನುಸಾರವಾಗಿ ಶಿಲುಬೆ ಮೇಲೆ ಆತನು ಮರಣವನ್ನು ಹೊಂದುವ ಸಮಯದಲ್ಲಿ ನಂಬಿಗಸ್ತನಾದ ದೇವರ ಕೈಗಳಿಗೆ ತನ್ನ ಆತ್ಮವನ್ನು ಒಪ್ಪಿಸಿ ಈ ರೀತಿಯಾಗಿ ಹೇಳ್ತಾನೆ, ತಂದೆಯೇ, ನನ್ನ ಆತ್ಮವನ್ನ ನಿನ್ನ ಕೈಗಳಿಗೆ ಒಪ್ಪಿಸುತ್ತಾ ಇದ್ದೇನೆ ಅಂತೇಳಿ ಆತನು ಆ ನಂತರದಲ್ಲಿ ಪ್ರಾಣ ಬಿಟ್ಟನು. ಪ್ರಿಯರೇ, ಹಲ್ಲೆಲೂಯಾ. ಈವನ್ ಕರ್ತನ ಚಿತ್ತದ ಪ್ರಕಾರ ನೀನು ಈ ಲೋಕದಲ್ಲಿ ಬಾಧೆಯನ್ನು ಅನುಭವಿಸಿ ನೀನು ಜೀವವನ್ನ ಕಳೆದುಕೊಳ್ಳಬೇಕಾದ ಸನ್ನಿವೇಶ ಬರ್ತದ. ಆಗಲೂ ನಿನ್ನ ಆತ್ಮವನ್ನ ದೇವರ ಕರಗಳಿಗೆ ಒಪ್ಪಿಸಿ ಸಂತೋಷದಿಂದ ಹೋಗು. ಪ್ರೈಸ್ ದಿ ಲಾರ್ಡ್. ನೀನು ಚಿಂತೆ ಮಾಡಬೇಡ. ಆದ್ರೆ ಒಂದು ವಿಷಯ ನಿನಗೆ ಗೊತ್ತಿರಲಿ. ಅದೇನಂದ್ರೆ ಬೈಬಲ್ ಹೇಳ್ತದೆ, 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯನ್ನೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸೋದಿಲ್ಲ. ಹಲ್ಲೆಲೂಯಾ. ಮನುಷ್ಯನು ಸಹಿಸಬಹುದಾದಂತಷ್ಟು ಆತನು ಶೋಧನೆಗೆ ಅನುಮತಿಸ್ತಾನೆ ಹೊರತು ಅದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಬರಗೊಡಿಸೋದಿಲ್ಲ ಎಂಬುದನ್ನು ದೇವರ ಮಕ್ಕಳು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ನಮ್ಗೆ ಎಷ್ಟು ಸಹಿಸಿಕೊಳ್ಳಿಕ್ಕೆ ಆಗ್ತದೆ ಅನ್ನೋದು ನಮಗಿಂತ ಚೆನ್ನಾಗಿ ದೇವರಿಗೆ ಗೊತ್ತಿದೆ. ನಾನು ನೀವೆಷ್ಟನ್ನ ಸಹಿಸಬಹುದು, ಎಷ್ಟನ್ನ ತಾಳಿಕೊಳ್ಳಬಹುದು ಎಂಬುದನ್ನ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನನಗಿಂತಲೂ ನಿಮಗಿಂತಲೂ ಹೆಚ್ಚಾಗಿ ನನ್ನ ದೇವರು ತಿಳಿದಿದ್ದಾನೆ. ಆದ್ದರಿಂದ ಬೈಬಲ್ ಈಗ ಹೇಳ್ತದೆ, ಸಹಿಸಬಹುದಾದಂತ. ಇನ್ನೊಂದ್ಸಾರಿ ಓದೋಣ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ಸಂಭವಿಸೋದಿಲ್ಲ. ಹಲ್ಲೆಲೂಯಾ.
ದೇವರಿಗೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿಯೇ, ಈ ಹಗಲ ವೇಳೆಯಲ್ಲಿ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ಯಾ? ಹಾಗಾದ್ರೆ ತಿಳ್ಕೋ, ನಿನಗೆ ಬಂದಿರುವಂತ ಶೋಧನೆಗಳು, ನಿನಗೆ ಬಂದಿರುವಂತ ಸಂಗತಿಗಳು ಅದು ಭೀಕರವಾಯಿತು ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಆದ್ರೆ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯವನ್ನ ದೇವರಿಟ್ಟಿದ್ದಾನೆ ಎಂಬುದನ್ನ ದೇವರೇ ನಿನಗಿಂತಲೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಹಾಲೆಲೂಯ. ಆದ್ದರಿಂದ ಆತನು ನಿನ್ನ ಶಕ್ತಿ ಮೀರಿದ ಶೋಧನೆಯನ್ನ ಬರಗೊಡಿಸೋದಿಲ್ಲ, ಅನುಮತಿಸೋದಿಲ್ಲ. ಆದ್ದರಿಂದ ಧೈರ್ಯವಾಗಿರು. ಹಾಲೆಲೂಯ. ನೀನೆಷ್ಟು ಸಹಿಸಬಹುದೋ ಅಷ್ಟು ಮಾತ್ರ ಕೊಡ್ತಾನೆ. ಹಾಲೆಲೂಯ. ಅದು ಕೂಡ ನಿನ್ನ ಒಳಿತಿಗಾಗಿ ಎಂಬುದನ್ನ ಮನಗಣಬೇಕು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಎಲ್ಲ ದೇವ ಜನರ ವಿಷಯದಲ್ಲಿ, ಮೂರನೇದಾಗಿ ಎಲ್ಲ ದೇವ ಜನರ ವಿಷಯದಲ್ಲಿ ದೇವರಿಗಿರುವ ಚಿತ್ತ ಏನು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಎಲ್ಲಾ ದೇವ ಜನರ ವಿಷಯದಲ್ಲಿ ದೇವರಿಗೆ ಅನೇಕ ಚಿತ್ತಗಳಿದೆ, ಅನೇಕ ಉದ್ದೇಶಗಳಿದೆ. ಹಾಲೆಲೂಯ. ಏನೆಲ್ಲ ಇದೆ ಬೈಬಲ್ ಹೇಳ್ತದೆ. ಹಾಲೆಲೂಯ. ದೇವರ ವಾಕ್ಯವನ್ನು ಗಮನಿಸುವಾಗ ಲೂಕನ ಸುವಾರ್ತೆ ಅದರ 2ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಾಕ್ಯ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಾಲೆಲೂಯ. ಬೈಬಲ್ ಹೇಳ್ತದೆ, ಭೂಮಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಎಲ್ಲಾ ದೇವ ಜನರಲ್ಲಿ ಒಂದು ಸಮಾಧಾನ ಇರಬೇಕು ಎಂಬುದಾಗಿ ದೇವರು ಅಪೇಕ್ಷಿಸುವವನಾಗಿದ್ದಾನೆ. ಹಾಲೆಲೂಯ. ಭೂಮಿಯಲ್ಲಿ ಪೂರ್ಣವಾಗಿ ಎಲ್ಲರಲ್ಲಿ ದೇವರ ಸಮಾಧಾನ ಇರಬೇಕು ಅಂತ ಬಯಸ್ತಾನೆ. ಅದರಲ್ಲೂ ವಿಶೇಷವಾಗಿ ಯೇಸು ಮತ್ತೊಂದು ಸಾರಿ ಹೇಳಿದನು, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ. ಅದು ಲೋಕವು ಕೊಡುವ ರೀತಿಯ ಶಾಂತಿ ಅಲ್ಲ, ಲೋಕ ಕೊಡುವ ರೀತಿಯ ಸಮಾಧಾನವಲ್ಲ, ಬದಲಾಗಿ ನನ್ನಲ್ಲಿರುವ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿದನು. ಹಾಲೆಲೂಯ. ಅಂದ್ರೆ ನಾನು ನೀವುಗಳು ಶಾಂತಿಯಿಂದ ಸಮಾಧಾನದಿಂದ ಇರುವುದು ದೇವರ ಉದ್ದೇಶವಾಗಿದೆ, ದೇವರ ಚಿತ್ತವಾಗಿದೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾನು ನೀವುಗಳು ಗಲಿಬಿಲಿಗೊಳಗಾಗಿ, ನಾನು ನೀವುಗಳು ಹಾಲೆಲೂಯ ಮನಸ್ಸಿನಲ್ಲಿ ಒಂದು ಸಮಾಧಾನ ಇಲ್ಲದವರಾಗಿ ಜೀವಿಸಬೇಕೆಂದು ದೇವರ ಅಪೇಕ್ಷಿಸ್ತಾ ಇಲ್ಲ. ಬದಲಾಗಿ ದೇವರ ಅಪೇಕ್ಷಿಸ್ತಿರೋದೇನು ಗೊತ್ತಾ? ಆತನು ಹಾಲೆಲೂಯ ಎಲ್ಲ ದೇವರ ಮಕ್ಕಳಲ್ಲಿ ಸಮಾಧಾನ ಇರಬೇಕೆಂಬುದಾಗಿ ಆತನು ಅಪೇಕ್ಷಿಸ್ತಾ ಇದ್ದಾನೆ. ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ಬೈಬಲ್ ಹೇಳ್ತದೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎಂಬುದಾಗಿ ಹೇಳಿದನು. ಹಾಲೆಲೂಯ. ನಿಮ್ಮ ಹೃದಯಕ್ಕೆ ಗಲಿಬಿಲಿ ಆಗುವುದು ಬೇಡ, ನಿಮ್ಮ ಹೃದಯ ಗಲಿಬಿಲಿಗೊಳಗಾಗೋದು ಬೇಡ. ನಿಮ್ಮ ಹೃದಯದಲ್ಲಿ ಹಾಲೆಲೂಯ ಸಮಾಧಾನ ಇರಲಿ ಎಂಬುದಾಗಿ ಯೇಸು ಹೇಳ್ತಿದ್ದಾನೆ. ಹಾಲೆಲೂಯ. ಸಹೋದರ ಸಹೋದರಿಯರೇ, ಎಲ್ಲಾ ದೇವರ ಮಕ್ಕಳ ವಿಷಯದಲ್ಲಿ ದೇವರು ಯಾವಾಗಲೂ ಸಮಾಧಾನ ಇರಬೇಕು ಅಂತ ಬಯಸ್ತಿದ್ದಾನೆ. ಆದ್ರೆ ಎಲ್ಲಿದೆ ಈಗ? ಎಲ್ಲಿದೆ ಸಮಾಧಾನ? ನಮ್ಮಲ್ಲಿ ಸಮಾಧಾನವೇ ಇಲ್ವಲ್ಲ ಇವತ್ತು. ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ ಸಮಾಧಾನ ಇಲ್ಲ. ಯಾಕೆ? ಹಾಗಾದ್ರೆ ಸಮಾಧಾನ ಇಲ್ಲದೆ ಇರುವುದಾದ್ರೆ ಅದು ದೇವರ ಚಿತ್ತ ಅಲ್ಲ, ಅದು ನಾವು ಮಾಡಿಕೊಂಡ ತಪ್ಪು, ನಾವು ಮಾಡಿಕೊಂಡಿರುವಂತ ಪಾಪ, ನಮ್ಮ ಪಾಪದ ನಿಮಿತ್ತ, ನಮ್ಮ ಲೋಪಗಳ ನಿಮಿತ್ತ, ನಮ್ಮ ಅಪರಾಧಗಳ ನಿಮಿತ್ತ. ಪ್ರೈಸ್ ದಿ ಲಾರ್ಡ್. ನಾನು ನೀವಿವತ್ತು ಸಮಾಧಾನಹೀನರಾಗಿ, ಸಮಾಧಾನ ಇಲ್ಲದವರಾಗಿ ಜೀವಿಸುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಬೈಬಲ್ ಹೇಳ್ತದೆ, ನಾನು ನೀವು ಸಮಾಧಾನವಾಗಿರಬೇಕೆಂದು ದೇವರ ಅಪೇಕ್ಷಿಸ್ತಾ ಇದ್ದಾನಂತೆ. ಹಾಲೆಲೂಯ. ಅದರಲ್ಲಿ 2ನೇದಾಗಿ ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ. ಅಪೊಸ್ತಲರ ಕೃತ್ಯ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಎಲ್ಲಾ ಮನುಷ್ಯರು ಅಂತ ಹೇಳುವಾಗ ಇಲ್ಲಿ ವಿಶೇಷವಾಗಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದರ 3ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ. 3ನೇ ಅಧ್ಯಾಯ ಅಪೊಸ್ತಲರ ಪುಸ್ತಕ 3ನೇ ಅಧ್ಯಾಯ ಅದರ ಪ್ರೈಸ್ ದಿ ಲಾರ್ಡ್ 2ನೇ ಅಧ್ಯಾಯ 39ನೇ ವಾಕ್ಯ. 2ನೇ ಅಧ್ಯಾಯ 30. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಯಾರನ್ನೆಲ್ಲ ಕರೆಯುತ್ತಾನೋ ಅವರೆಲ್ಲರಿಗೆ ಮಾಡೋಣವಾಗಿದೆ. ಹಾಲೆಲೂಯ. ಪವಿತ್ರಾತ್ಮನನ್ನ ಎಲ್ಲಾ ದೇವರ ಮಕ್ಕಳಿಗೆ ಕೊಡೋದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಲೆಲೂಯ. ಆದ್ರೆ ದುಃಖಕರವಾದ ವಿಷಯ ಏನು ಗೊತ್ತಾ? ನಮ್ಮಲ್ಲಿ ಇವತ್ತು ಕೆಲವೊಂದು ಗುಂಪಿನವರಿದ್ದಾರೆ. ಕೆಲವೊಂದು ಗುಂಪಿನವರು ಏನ್ ಮಾಡ್ತಿದ್ದಾರೆ ಗೊತ್ತಾ? ದೇವರ ಆತ್ಮನು ಅವರಿಗೆ ಮಾತ್ರವೇ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
ದೇವರ ಆತ್ಮನ ಅವರಿಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ತಿಳ್ಕೊಳ್ರಿ, ಯಾರೆಲ್ಲ ಕರ್ತನಿಂದ ಕರೆಯಲ್ಪಟ್ಟಿದ್ದಾರೋ, ಯಾರೆಲ್ಲ ಕರ್ತನಿಗಾಗಿ ಅಂತ ಪ್ರತ್ಯೇಕಿಸಲ್ಪಟ್ಟಿದ್ದಾರೋ ಅವರೆಲ್ಲರಿಗೂ ಪವಿತ್ರಾತ್ಮನನ್ನ ದಾನವಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರೆಲ್ಲ ದೇವ ಜನರ ವಿಷಯದಲ್ಲಿ ಆತನಿಗೊಂದು ಚಿತ್ತ ಇದೆ. ಅದು ಕಾಮನ್ ಆಗಿರುವಂತದ್ದು, ಎಲ್ಲರಿಗೂ ಸಿಗುವಂತದ್ದು. ಇದು ಇದೇನೆಂದ್ರೆ, ಮೊದಲನೇದಾಗಿ ನಾನು ಹೇಳಿದೆ, ಸಮಾಧಾನ ಎಲ್ಲ ದೇವ ಜನರಿಗಿರುವಂತದ್ದು. ಹಲ್ಲೆಲೂಯಾ. ಎರಡನೇದಾಗಿ ಎಲ್ಲ ದೇವ ಜನರಿಗೂ ಕರ್ತನು ಯಾರನ್ನೆಲ್ಲ ತನಗಾಗಿ ಅಂತ ಕರೆದಿದ್ದಾನೋ ಅವರೆಲ್ಲರಿಗೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಯಾವುದೋ ಒಂದು ಗುಂಪಿಗಲ್ಲ, ಯಾವುದೋ ಒಂದು ನಿರ್ದಿಷ್ಟವಾದ ಪಂಗಡಕ್ಕಲ್ಲ, ಯಾವುದೋ ನಿರ್ದಿಷ್ಟವಾದ ಒಂದು ಸಂಸ್ಥೆಯವರಿಗಲ್ಲ. ಬದಲಾಗಿ ಹಲ್ಲೆಲೂಯಾ, ಯಾರಾದ್ರೂ ಈ ಸಂಸ್ಥೆಗೆ ಮಾತ್ರ ಪವಿತ್ರಾತ್ಮ ಇರೋದು ಎಂಬುದಾಗಿ ಅಂದುಕೊಂಡಿರೋದಾದ್ರೆ ನಾನು ಹೇಳ್ತೇನೆ, ನೀವು ದೇವರ ವಾಕ್ಯವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಇಲ್ಲ ಪ್ರಿಯರೇ, ದೇವರ ಆತ್ಮನು ಎಲ್ಲರಿಗೂ, ಯಾರನ್ನೆಲ್ಲ ಕರ್ತನು ತನ್ನ ಬಳಿಗೆ ಕರೆದಿದ್ದಾನೋ ಅವರೆಲ್ಲರಿಗೆ ಕೊಟ್ಟಿದ್ದಾನೆ. ಅವರೆಲ್ಲರಲ್ಲಿ ಪವಿತ್ರಾತ್ಮನಿದ್ದಾನೆ. ನನ್ನಲ್ಲಿ, ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. ಹಲ್ಲೆಲೂಯಾ. ನಾನು ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಜನರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನೀವುಗಳು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ದೇವರ ಚಿತ್ತದ ಪ್ರಕಾರವಾಗಿ ದೇವರ ಆತ್ಮನನ್ನು ಹೊಂದಿಕೊಂಡವರಾಗಿದ್ದೇವೆ. ಆದ್ದರಿಂದ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆತ್ಮ ನಮ್ಮನ್ನ ದಿನೇ ದಿನೇ ಸತ್ಯದ ಕಡೆಗೆ ನಡೆಸುತ್ತಾ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ನಾನು ನೀವು ಸತ್ಯದ ಕಡೆಗೆ ಮುಂದುವರಿಯುತ್ತಾ ಹೋಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಎಲ್ಲ ಮನುಷ್ಯರ ವಿಷಯದಲ್ಲಿ ದೇವರ ಚಿತ್ತ. ಗಲಾತ್ಯ 1:4 ಓದುವಾಗ, ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಈತನು ನಮ್ಮನ್ನು ಈಗಿನ ದುಷ್ಟ ಕಾಲದಿಂದ ಅಥವಾ ಈ ದುಷ್ಟ ಲೋಕದಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಹಾಲೆಲೂಯಾ. ಎಲ್ಲ ದೇವರ ಮಕ್ಕಳ ವಿಷಯದಲ್ಲಿ, ಅಂದ್ರೆ ಕರ್ತನು ಯಾರನ್ನೆಲ್ಲ ತನಗೋಸ್ಕರವಾಗಿ ಕರೆದು ಬೇರ್ಪಡಿಸಿಕೊಂಡಿದ್ದಾನೋ ಅವರೆಲ್ಲರಿಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ. ಮತ್ತು ಬೈಬಲಿಗೆ ಹೇಳ್ತಾ ಇದೆ, ಹಾಲೆಲೂಯಾ, ಆತನೇನ್ ಮಾಡ್ತಾನಂತೆ, ಎಲ್ಲರನ್ನು ಈ ದುಷ್ಟ ಲೋಕದಿಂದ ಬಿಡಿಸುತ್ತಾನಂತೆ. ಹಾಲೆಲೂಯಾ. ನಮ್ಮೆಲ್ಲರ ವಿಷಯದಲ್ಲಿ ಆತನಿಗಿರುವಂತ ಚಿತ್ತ ಇದು. ಹಾಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಗುವೆ, ನಾನು ನೀವುಗಳು ಹಾಲೆಲೂಯಾ ಈ ದುಷ್ಟ ಲೋಕದಿಂದ ಬಿಟ್ಟು ಹೋಗಬೇಕೆಂಬುದೇ ದೇವರ ಅಪೇಕ್ಷೆ ಆಗಿದೆ. ಪೌಲನು ಕೂಡ ಹಾಗೆ ಹೇಳ್ತಾನೆ, ನಾನು ಈ ಲೋಕದಲ್ಲಿ ಬದುಕುವುದಾದ್ರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ, ಆದ್ರೆ ನಾನು ಈ ಲೋಕವನ್ನು ಬಿಟ್ಟು ಹೋಗುವುದಾದ್ರೆ ನನಗೆ ಲಾಭ. ನಾನು ನನ್ನ ದೇವರೊಟ್ಟಿಗಿರ್ತೇನೆ. ಹಾಲೆಲೂಯಾ. ನಾನು ಆ ನಿತ್ಯತೆಯಲ್ಲಿರ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿರುವುದೇ ನಮ್ಮ ಸಂತೋಷ ಅಲ್ಲ, ಈ ಲೋಕದಲ್ಲಿರುವುದೇ ನಮಗೆ ಶಾಶ್ವತ ಅಲ್ಲ. ನಾವು ಈ ದುಷ್ಟ ಲೋಕದಿಂದ ನಾವು ದೇವರ ಬಳಿಗೆ ಹೋಗುವಂತದ್ದು ನನಗೆ ನಿಮಗಿರುವಂತ ನಿರೀಕ್ಷೆಯಾಗಿದೆ. ಹಾಲೆಲೂಯಾ. ಅದಕ್ಕಾಗಿಯೇ ನನ್ನ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಿಬದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವನಾಮ ಸ್ತೋತ್ರವಾಗಲಿ. 1 ಯೋಹಾನ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದುವಾಗ, 1 ಯೋಹಾನ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದುವಾಗ, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಾಲೆಲೂಯಾ. ಹಾಲೆಲೂಯಾ. ಓ ಹಾಲೆಲೂಯಾ. ಬೈಬಲಿಗೆ ಹೇಳ್ತಾ ಇದೆ, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ. ಲೋಕವು, ಲೋಕದ ವ್ಯಾಮೋಹಗಳು, ಲೋಕದ ಅಭಿಲಾಷೆಗಳು, ಲೋಕದ ಸಂಗತಿಗಳು ಎಲ್ಲವೂ ನಶಿಸಿ ಹೋಗ್ತದೆ. ಆದರೆ ಬೈಬಲ್ ಹೇಳ್ತದೆ, ಹಾಲೆಲೂಯಾ, ಕರ್ತನ ಚಿತ್ತವನ್ನ ಮಾಡುವವನು, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಅವನು ಎಂದೆಂದಿಗೂ ಇರುತ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ದೇವನಾಮ ಸ್ತೋತ್ರವಾಗಲಿ. ನಮ್ಮೆಲ್ಲರ ವಿಷಯದಲ್ಲಿ ದೇವರ ಚಿತ್ತ ಇದು. ನಾವೆಲ್ಲರೂ ಹಾಲೆಲೂಯಾ, ಓ ಲೋಕವು, ಅದರ ಆಶೆಯು, ವ್ಯಾಮೋಹಗಳು, ಅದರಲ್ಲಿರುವಂತಹ ಎಲ್ಲ ಸಂಗತಿಗಳು ಗತಿಸಿ ಹೋದರೂ ಕೂಡ ದೇವರ ಚಿತ್ತವನ್ನ ಮಾಡುವ ದೇವರ ಮಗು, ಬೈಬಲ್ ಹೇಳ್ತದೆ, ಹಾಲೆಲೂಯಾ, ಅವನು
ಎಂದೆಂದಿಗೂ ಇರುತ್ತಾನೆ. ಹಾಲೆಲೂಯ. ಎಂದೆಂದಿಗೂ ಇರುತ್ತಾನೆ. ನಾನು ನೀವುಗಳು ಎಂದೆಂದಿಗೂ ಇರುವುದಕ್ಕೆ ಕರೆಯಲ್ಪಟ್ಟಿರುವ ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಾನು ದೇವರ ಚಿತ್ತದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಪ್ರಿಯ ದೇವರ ಮಗುವೆ, ಹಾಲೆಲೂಯ, ನೀನು ಎಲ್ಲ ದೇವರ ಚಿತ್ತವನ್ನ ಅನುಸರಿಸುವವನಾಗಿದ್ದೀಯೋ? ಈ ಎಲ್ಲ ದೇವರ ಚಿತ್ತಕ್ಕನುಸಾರವಾಗಿ ನೀನು ಜೀವಿಸುವವನಾಗಿದ್ದೀಯೋ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಿನ್ನನ್ನು ನೀನು ನೋಡು, ಒಂದು ಸಾರಿ ನಿನ್ನನ್ನು ನೀನು ಲಕ್ಷಿಸು. ನಿನ್ನ ಜೀವಿತ ಎಂಥದ್ದೆಂಬುದನ್ನು ಒಂದು ಸಾರಿ ಮನಸ್ಸಿಗೆ ತಂದುಕೋ. ಒಂದು ವೇಳೆ ನೀನು ದೇವರ ಚಿತ್ತವನ್ನು ಮಾಡದೆ ನಿನ್ನದೇ ಆದ ಚಿತ್ತವನ್ನು ಮಾಡಿ ಎಲ್ಲ ದೇವರ ಚಿತ್ತ ಅಂತ ಹೇಳಿಕೊಂಡು ತಿರುಗಾಡುವವನಾಗಿರುವುದಾದ್ರೆ ನಿನ್ನ ಬಗ್ಗೆ ನೀನು ಎಚ್ಚರ. ದೇವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ದೇವರು ಪ್ರೈಸ್ ದಿ ಲಾರ್ಡ್ ನನ್ನನ್ನ ನಿಮ್ಮನ್ನ ನಿರಂತರವಾಗಿ ಸಂಧಿಸಲಿ. ನನ್ನೊಂದಿಗೆ ನಿಮ್ಮೊಂದಿಗೆ ನಿರಂತರವಾಗಿ ಮಾತಾಡಲಿ. ನಮ್ಮ ಹೃದಯಗಳು ತೆರೆಯಲ್ಪಡಲಿ. ಪ್ರಿಯರೇ, ಹಾಲೆಲೂಯ. ಕರ್ತನ ಕರಗಳಲ್ಲಿ ತಗ್ಗಿಸಿಕೊಳ್ಳೋಣ. ದೇವರು ನಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಅನೇಕ ಸಾರಿ ನಾವು ನಮ್ಮ ಚಿತ್ತವನ್ನು ಮಾಡಿ, ನಮ್ಮ ಇಷ್ಟಗಳನ್ನೆಲ್ಲ ಮಾಡಿ ನಾವು ಹೇಳ್ತೇವೆ, ಇದು ದೇವರ ಚಿತ್ತ, ನನ್ನ ಜೀವಿತದಲ್ಲಿ ಆಗಿರುವಂತದ್ದೆಲ್ಲವೂ ದೇವರ ಚಿತ್ತ ಎಂಬುದಾಗಿ ಹೇಳ್ತೇವೆ. ಹಾಗಲ್ಲ ಪ್ರಿಯರೇ, ಬದಲಾಗಿ ದೇವರ ಚಿತ್ತ ಏನೆಂಬುದನ್ನ ನಾನು ನೀವು ಕಂಡುಕೊಳ್ಳಬೇಕಾಗಿದೆ. ಹಾಲೆಲೂಯ. ಕರ್ತನ ಕರಗಳಲ್ಲಿ ತಗ್ಗಿಸಿಕೊಳ್ಳೋಣ. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣವೇ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಎಲ್ಲರೂ ಬಾಯಿಗಳನ್ನ ತೆರೆದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನ ನೋಡ್ತಾ ಇದ್ದಾನೆ. ನಿಮ್ಮ ಹೃದಯಗಳನ್ನ ನೋಡ್ತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಚಿತ್ತಕ್ಕೆ ಅನುಸಾರವಾಗಿ ನೀನು ಜೀವಿಸು ಎಂಬುದಾಗಿ ಆತನು ಕರೆಯುತ್ತಾ ಇದ್ದಾನೆ. ಆತನ ಚಿತ್ತಕ್ಕನುಸಾರವಾಗಿ ಜೀವಿಸುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಕೃಪೆಯಲ್ಲಿ ಐಶ್ವರ್ಯವಂತನಾದ ದೇವರೇ, ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೇ, ನಮ್ಮ ಜೀವಿತಕ್ಕಾಗಿ ನೀನಿಟ್ಟಿರುವ ಚಿತ್ತಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅನೇಕ ಸಾರಿ ಕರ್ತನೆ, ನಾವು ಮಾಡುವುದೆಲ್ಲವನ್ನು ಮಾಡಿಬಿಟ್ಟು ಅನಂತರ ಇದು ದೇವರ ಚಿತ್ತ ಎಂಬುದಾಗಿ ಹೇಳ್ತೇವೆ. ಆದ್ರೆ ಕರ್ತನ ಸನ್ನಿಧಾನದಲ್ಲಿ ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತ ಅಲ್ಲ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಜ್ಞಾನದ ಹೃದಯವನ್ನು ನಮಗೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥಿಸ್ತೇವೆ. ಕೃಪೆಯಲ್ಲಿ ಆವರಿಸು. ನೀನು ಮಹಿಮೆ ಹೊಂದಿ ಇವತ್ತು ಯಾರೆಲ್ಲ ನಮ್ಮೊಟ್ಟಿಗೆ ಸೇರಿ ವಾಕ್ಯವನ್ನು ಆಲಿಸ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಅವರ ಹೃದಯಗಳಲ್ಲಿ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರ ಸಾನ್ನಿಧ್ಯ ಅವರನ್ನು ವ್ಯಾಪರಿಸಿಕೊಳ್ಳಲಿ ಸ್ವಾಮಿ. ಅವರ ಕುಟುಂಬಗಳನ್ನು ವ್ಯಾಪರಿಸಿಕೊಳ್ಳಲಿ. ವ್ಯಕ್ತಿಗತವಾದ ಜೀವಿತಗಳನ್ನು ವ್ಯಾಪರಿಸಿಕೊಳ್ಳಲಿ. ಕರ್ತನೆ, ಹಾಲೆಲೂಯ. ನೀನು ಕರ್ತನೆ ಒಬ್ಬೊಬ್ಬರನ್ನ ಸಂಧಿಸು, ಆಶೀರ್ವದಿಸು, ಬಲಪಡಿಸು. ನಿನ್ನ ಹಸ್ತದಲ್ಲಿ ಒಪ್ಪಿಸಿ ತಗ್ಗಿಸಿಕೊಳ್ತೇವೆ. ಘನತೆ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನೂ ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈಗಲೇ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಕೊನೆಯದಾಗಿ ಅಂತ್ಯಾಶೀರ್ವಾದ ಪಡೆದುಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಪ್ರೀತಿ, ಅನ್ಯೋನ್ಯತೆ, ಸಂತೋಷ, ಸಮಾಧಾನ ಇಂದಿಗೆಂದು ಸದಾ ಕಾಲ ಎಲ್ಲ ದೇವರ ಮಕ್ಕಳೊಟ್ಟಿಗಿರಲಿ. ಎಲ್ಲರೂ ಹೇಳೋಣ ಆಮೇನ್. ಆಮೇನ್. ಹಾಲೆಲೂಯ.